ನಮಸ್ಕಾರ ನಿಮ್ಮೆಲ್ಲರಿಗೂ ಇವತ್ತಿನ ಮನೆ ಅಡಿಗೆ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಅರೆ ಇದೇನಿದು, ಇವ್ರಾಗ್ಲೇ ನಂಗಿನ್ ಮುಂಚೆನೆ ಬಂದಿದ್ದಾರೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಬಿಟ್ಟು ಎಲ್ಲೋ ಹೊರಟೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ? ಒಂದ್ ನಿಮಿಷ ಮಾಡ್ತೀನಿ. ನನಗೇನಿಲ್ಲ, ಇರೋ ಸಾಮಾನೆಲ್ಲ ಒಂದ್ ಬಾಣ್ಲೆಗೆ ಹಾಕ್ಬಿಟ್ಟು ಅತ್ಲ ತಿರ್ಗಾಕ್ಸ್ಬಿಡ್ತೀನಿ. ಹಾಳಾದ್ರೆ ನನ್ ಹಲೋ, ಸಾಕು ಸಾಕು, ಸ್ಟಂಟ್ ಅಲ್ಲ ಸಾಕು. ಏನು ನನ್ ಜಾಗ ತಗೋತಾ ಇದೀಯ ನೀನು? ಪಾಪ ಏನೋ ಇಷ್ಟ ದಿವಸ ಮಾಡ್ಕೊಟ್ಟಿದ್ದಕ್ಕೆ ನಮ್ಗೆ ಚಮಕ್ಕ. ನನಗ್ ಚಮಕ್ ಹಾಕಿದ್ದೀರಾ ಅಂತ ಅನ್ಕೊಂಡು ನಾನು ಹಾಕಕ್ ಹೋದ್ನೊಬ್ಬ. ನನ್ ಜಾಗ ಇದು. ಅಫ್ಕೋರ್ಸ್ ನಿಮ್ದೆ. ಮತ್ತೆ ಈ ಜಾಗಕ್ಕೆ ಏನ್ ಬರ್ತಾ ಇದೀಯ? ಹಿಂಗಂದ್ರೆ ನೀವ್ ಬರ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ಹಿಂಗ್ ಕರ್ದೆ ನಾನು. ಓ, ನಾನು ಇದ್ದೆ ಅಂತ ಗೊತ್ತಾ? ಕೋರ್ಸ್ ಇದ್ ಬಂದ್ಮೇಲೆ ನೀವ್ ಬರ್ದೇ ಇರ್ತೀರಾ. ಏನೋ ಮಾಡ್ತೀನಿ ಅಂದ. ಇಲ್ಲ, ನೀವ್ ಬಂದ್ಮೇಲೆ ನಿಮ್ದೆ ಅದು. ಆಯ್ತು. ಸೊ ಏನ್ ಮಾಡ್ತೀರಾ ಇವತ್ತು? ಆಲೂ ಗೋಬಿ ಮಸಾಲಾ. ಆಲೂ ಗೋಬಿ ಮಸಾಲಾ, ಸೂಪರ್. ಡ್ರೈ, ಅದು ಒಂದು ಗ್ರೇವಿ ತರಾನೇ. ಓಕೆ, ಗ್ರೇವಿ ಅಂತ ಏನ್ ಹೇಳಕ್ಕಾಗಲ್ಲ, ಡ್ರೈ, ನೆಂಚ್ಕೊಳ್ಳೋ ಅಂತದ. ಹೌದು, ಚಪಾತಿ ಪೂಲ್ಕ ಇದೆಲ್ಲದಕ್ಕೂ ಮಾಡ್ಕೋಬಹುದು. ಇನ್ಸ್ಟೆಂಟ್ ಚಕಾಚಕ್. ಓ, ಚಕಾಚಕ್ ಫಟಾಫಟ್ ಮುಗಿಸ್ಬಿಡೋಣ. ಏನೇನ್ ಬೇಕು ಅಂತ ಬೇಕು ಹೇಳಿ. ಇದಕ್ಕೆ ಆಲೂಗಡ್ಡೆ, ಬೇಯಿಸಿರೋ ಆಲೂಗಡ್ಡೆ, ಜೀರಾ ಪುಡಿ, ಅಚ್ಕಾರದ ಪುಡಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ, ಟೊಮ್ಯಾಟೊ, ಗೋಬಿ, ಹಸಿಮೆಣಸಿನ್ಕಾಯಿ ಪೇಸ್ಟ್, ಇದು ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು, ಈರುಳ್ಳಿ, ಎಸ್, ಅರಿಶಿನ, ಸಕ್ಕರೆ, ಎಣ್ಣೆ. ವಂಡರ್ಫುಲ್. ಏನ್ ಗೊತ್ತಾ, ನಾರ್ತ್ ಇಂಡಿಯನ್ ಅಂತಂದ್ರೆ ನಾರ್ಮಲಿ ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಅಚ್ಕಾರದ ಪುಡಿ, ಜೀರಿಗೆ. ಬಟ್ ಏನಂದ್ರೆ ಸ್ವಲ್ಪ ಟ್ವಿಸ್ಟ್, ಗ್ರೇವಿ ಬದಲು ಡ್ರೈ. ಓಕೆ, ಫೈನ್. ಓಕೆ, ಶುರು ಮಾಡೋಣ. ಓ ಎಸ್, ನೋಡು, ಇಬ್ರು ಬಾಯಲ್ಲೂ ಹೇಳಿದ್ವಿ. ಏನ್ ಗೊತ್ತಾ, ಇಬ್ರು ಒಟ್ಟಿಗೆ ಹೇಳಿದ್ರೆ ನೆಂಟ್ರು ಬರ್ತಾರಂತ ಮನೆಗೆ. ಇವತ್ತಂತೂ ಬಂದೇ ಬರ್ತಾರೆ ನೆಂಟ್ರು ನಮ್ಮ ಶೋಗೆ. ಆಯ್ತು, ಸೊ ಹಾಗಾಗಿ ಕೋಇನ್ಸಿಡೆನ್ಸ್ ಏನಿಲ್ಲ. ಸರಿ ಬೇಡ. ಗ್ಯಾಸ್ ಆನ್ ಮಾಡ್ತೀಯಾ? ಓಕೆ. ಒಂದ್ ಕೆಲ್ಸ ಕೊಡ್ಬೇಕಲ್ಲ ನಮ್ಮ ಮಗಗೆ. ಕೊಡಿಪ್ಪ. ಒಂದ್ ಸ್ಪೂನ್ ಕೊಡು, ಸ್ಪ್ಯಾಚುಲಾ ಕೊಡು. ನೆಂಟ್ರು ಬಂಟ್ರು ಏನೇನಿದಾರೋ ಯಾರನ್ನೆಲ್ಲ ಕಳಿಸು ಈ ಕಡೆ. ಇಂತಿಗೆ ಒಂದು 2 ರಿಂದ 3 ಚಮಚ ಆಗಷ್ಟು ಎಣ್ಣೆ. ಓಕೆ. ಏನಂದ್ರೆ ಗೋಬಿ ಚೂರು ಯೂಶಲಿ ಯೂಸ್ ಮಾಡ್ಬೇಕಾರೆ ಎಲ್ಲರಿಗೂ ಗೊತ್ತಿರೋ ಅಂತ ವಿಷಯನೇ, ಅದಕ್ಕೆ ಕೆಮಿಕಲ್ಸ್ ಸ್ಪ್ರೇ ಮಾಡಿರೋದ್ರಿಂದ ಏನ್ ಮಾಡ್ಬೇಕು, ಉಪ್ಪು ನೀರಲ್ಲಿ ಸ್ವಲ್ಪ ಕುದಿಸಿದ್ರೆ ಏನಾದ್ರು ಹುಳಗಳ ಇದ್ರೆ ಹೇಳಿದ್ದು ಏನ್ ಅನ್ಬೇಡ, ಇದ್ದೇ ಇರುತ್ತೆ ಗೋಬಿನಲ್ಲಿ. ಅದ್ ಒಂದ್ ರೀಸನ್ ನಾನು ಗೋಬಿ ಮಂಚೂರಿ ತಿನ್ನಲ್ಲ. ನಾನು ನಿಮ್ಗೆ ಅವತ್ತು ಹೇಳಿದೆ, ವೆಜಿಟೇಬಲ್ ಮಂಚೂರಿ ಮಾಡಿದ್ದೀನ. ಆ ಹುಳುಗಳಿಂದ ಒಂದೇ ಒಂದ್ ಕಾರಣದಿಂದ ನಾನು ಗೋಬಿ ತಿನ್ನಲ್ಲ. ಆದಷ್ಟು ನಾವು ಮನೇಲಿ ಮಾಡಿದ್ವಾಗ ಚೊಕ್ಕವಾಗಿ ಮಾಡ್ಕೊಳ್ತೀವಿ, ಸೊ ಅವಾಗ ನಾವು ತಿನ್ಬಹುದು. ಆಚೆ ಕಡೆ ತಿನ್ಬೇಕಾದ್ರೆ ನ್ಯಾಚುರಲಿ ನಮಗೂ ಒಂದರ ಹೆದರಿಕೆ ಇರುತ್ತೆ. ಸೊ ಏನ್ ಮಾಡ್ಬೇಕು, ಉಪ್ಪು ನೀರಲ್ಲಿ ಕುದಿಸ್ಬಿಟ್ಟು ಇದನ್ನ ಗೋಬಿನ ಒಂದ್ 5 ನಿಮಿಷ ಹಾಕಿಟ್ರೆ ಒಳ್ಳೇದು. ಓಕೆ. ಈಗ ಜೀರಿಗೆ ಒಂದ್ ಸ್ಪೂನ್ ಕೊಡು, ಜೀರಿಗೆ ಒಂದು ಅರ್ಧ ಚಮಚ ಆಗಷ್ಟು. ಓಕೆ. ಸ್ವಲ್ಪ ಅದು ಕಾಯೋವರೆಗೂ ಮಾತ್ರ. ಅದು ಸ್ವಲ್ಪ ಕಾಯೋದೊಳಗೆ ನಾವೇನ್ ಮಾಡೋಣ, ಈ ಗೋಬಿ ಇದೆಯಲ್ಲ, ದೊಡ್ಡ ದೊಡ್ಡ ಪೀಸಸ್ ಆಗಿದೆ. ಓಕೆ. ಸೊ ಚಾಕು ಕೊಡ್ತೀಯ? ಸ್ವಲ್ಪ ಚಿಕ್ಕದ್ ಮಾಡ್ಕೊಳ್ಳೋಣ. ಏನಂದ್ರೆ ಸ್ವಲ್ಪ ಚಿಕ್ಕದಿದ್ರೆ ತಿನ್ಬೇಕಾದ್ರೆ ಸುಲಭ. ಓಕೆ, ಕರೆಕ್ಟ್. ಇದು ಬೇಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದು ಮಾಡು ಗ್ಯಾಸು. ಓಕೆ. ಗೋಬಿ ಆಲೂ. ಓಕೆ. ಆಲೂನು ಅಷ್ಟೇ, ನೀನು ಯಾವ ಥರ ಬೇಕಾದ್ರೂ ತೊಗೋಬೋದು. ಬೇಬಿ ಪೊಟ್ಯಾಟೋಸ್ ತೊಗೋಬೋದು. ಓಕೆ. ಯಾವ್ದಾದ್ರು ತೊಗೋಬೋದು. ಇದು ಮ್ಯಾಶ್ ಮಾಡಿ ಹಾಕ್ತೀರಾ ಅಥವಾ ಹೀಗೆ? ಇಲ್ಲ, ಕ್ಯೂಬ್ಸ್. ಹೌದು. ಇದು ಒಂದು ಸ್ವಲ್ಪ ಈ ಗುಜರಾತೀಸ್ ಜಾಸ್ತಿ ಮಾಡ್ತಾರೆ. ಹೌದಾ? ಹೌದು. ಬೇಸಿಕಲಿ ಇಟ್ ಇಸ್ ಎ ನಾರ್ತ್ ಇಂಡಿಯನ್. ಈ ಥೇಪ್ಲಾನು ನಂಗೆ ಬಹಳ ಇಷ್ಟ ಆಗಿತ್ತಪ್ಪ ನೀವು ಮಾಡಿದ್ದು. ಗುಜರಾತಿ ಡಿಶ್ ಇದು. ಓಟ್ಸ್ ಥೇಪ್ಲಾ ಅಲ್ಲ? ಓಟ್ಸ್ ಥೇಪ್ಲಾ. ಒಂದೇ ತರ ತಿನ್ನೋ ಬದಲು ಸ್ವಲ್ಪ ಡಿಫ್ರೆಂಟ್ ಆಗಿ, ಈಗ ಸಾಮಾನ್ಯವಾಗಿ ಎಲ್ಲಾರ ಮನೇಲೂ ಓಟ್ಸ್ ಇಟ್ಕೊಂಡಿರ್ತಾರಲ್ವಾ, ಒಂದೇ ತರ ತಿಂದು ಬೇಜಾರಾಗಿರೋರಿಗೆ ಈ ತರ ಮಾಡ್ಕೋಬಹುದು. ಈ ತರ ಹಿಂಗೆ ಬಿಡಿಸ್ಕೊಂಡ್ಬಿಡ್ಬೋದು. ಈಗ ಈರುಳ್ಳಿ ಹಾಕೊಳ್ಳೋಣ. ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು. ಓಕೆ. ಇದು ಸ್ವಲ್ಪ ಸಾಫ್ಟ್ ಆಗಲವರೆಗೂ, ಹಸಿ ವಾಸನೆ ಹೋಗೋವರೆಗೂ ಟ್ರಾನ್ಸ್ಪರೆಂಟ್ ಆಗಬೇಕು. ಹೌದು. ಯೂಶಲಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಮಾಡಿಸ್ಕೊಳ್ಳೇಬೇಕು. ಈ ಹಂತದಲ್ಲಿ ಏನು ಮಾಡೋಣ, ಹಸಿಮೆಣಸಿನ್ಕಾಯಿ
ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಎಲ್ಲದಕ್ಕೂ ಅನುಕೂಲ. ಓಕೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕ ಹೊಂದ್ಕೊಳ್ಳುತ್ತೆ. ಅದು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ. ಓಕೆ, ಸ್ವಲ್ಪ ಹಾಕ್ತೀನಿ. ಹಾ ಹಾ ಹಾ. ಅದನ್ನ ಇದು ಮಾಡಿಸ್ತೀಯಾ? ಈಗ ಆಲೂನು ಅಷ್ಟೇ ಸ್ವಲ್ಪ ಕ್ಯೂಬ್ಸ್ ಥರ. ಈಗ ಬೇಬಿ ಆಲೂ ತೊಗೊಂಡಿರೋದ್ರಿಂದ ಎರಡು ಭಾಗ ಮಾಡಿ. ಹಾಂ, 2 ಭಾಗ ಮಾಡ್ಕೊಳ್ತೀನಿ. ಆಲೂ ಪ್ರಿಯರಿಗಂತೂ ಇದು ಒಂಥರ ಹಬ್ಬ. ಗೋಬಿನೂ ಇಷ್ಟಪಡ್ತಾರಪ್ಪ ಜನ. ಆಲೂ ಆ್ಯಂಡ್ ಗೋಬಿ ಎರಡು ಒಂಥರ ಚೆನ್ನಾಗಿರುತ್ತೆ. ಅದು ಇರುತ್ತೆ. ಈ ಹಂತದಲ್ಲಿ ಸ್ವಲ್ಪ ಚಿಟಿಗೆ ಅರಿಶಿನ. ಓಕೆ, ಬೇಗ ಸಾಫ್ಟ್ ಆಗ್ಬಿಡತ್ತೆ. ಹೌದು ಹೌದು, ಈರುಳ್ಳಿ. ಹೌದು, ಅದು ಉದ್ದುದಾಗಿ ಹೆಚ್ಕೊಂಡಾಗ ಇನ್ನು ಬೇಗ ಸಾಫ್ಟ್ ಆಗುತ್ತೆ. ನಿನಗೆ ಇವತ್ತೊಂದು ಮನೆ ಮದ್ದು ಹೇಳ? ಓ ಪ್ಲೀಸ್. ಈ ಸಾಮಾನ್ಯವಾಗಿ ಏನಾಗುತ್ತೆ, ತೀರಾ ಹೊಟ್ಟೆ ಉಬ್ಬರ್ಕೆ ಮತ್ತೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್, ವಾಂತಿ ಬರೋ ಹಂಗಾದಾಗ ಒಂದ್ ಕಡೆ ಬರೋದು ಇಲ್ಲ, ಒಂದ್ ಕಡೆ ಹೋಗೋದು ಇಲ್ಲ, ಒಂಥರ ಅನ್ಈಸಿನೆಸ್ ಇರುತ್ತಲ್ಲ, ಅವಾಗ ಏನ್ ಮಾಡ್ಬೇಕು, ಈ ಲಿಂಬೆ ಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಂದು ವಾಮಿಟ್ ಆಗತ್ತೆ, ಇಲ್ಲಾಂದ್ರೆ ಸಬ್ಸೈಡ್ ಆಗ್ಬಿಡುತ್ತೆ. ಸೊ ಆದಷ್ಟು ಅಂತ ಟೈಮಲ್ಲಿ ಲಿಂಬೆ ಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು. ಅದಕ್ಕೆ ನಾವು ಟ್ರಾವೆಲಿಂಗ್ ಟೈಮಲ್ಲಿ ಅಷ್ಟೇ ಒಂದು ನಿಂಬೆ ಹಣ್ಣು ಇಟ್ಕೊಂಡಿರ್ತೀವಲ್ಲ, ಅದನ್ನ ಸ್ಮೆಲ್ ಅಟ್ಲೀಸ್ಟ್ ಅದ್ರ ಆರೋಮಾ ತಗೊಂಡ್ರೆ ಆ ಸೆನ್ಸೇಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅದು ಅಷ್ಟೇ. ಮತ್ತೆ ಈ ಲಿಂಬೆ ಹುಳಿ ಚಾಕ್ಲೇಟ್ ಇರುತ್ತಲ್ಲ, ಕರೆಕ್ಟು, ಅದು ತಗೊಂಡ್ರು ಅಷ್ಟೇ ಒಂಥರ ಸಬ್ಸೈಡ್ ಆಗುತ್ತೆ. ಕರೆಕ್ಟ್, ಹೌದು. ಈಗ ಟೊಮ್ಯಾಟೊ, ಒಂದು ಟೊಮ್ಯಾಟೊ ಹಾಕೊಂಡಿದ್ದೀನಿ. ಸೊ ಟೊಮ್ಯಾಟೊ ಹಾಕ್ತಿರೋದ್ರಿಂದ ಹುಳಿ ಅಂಶ ಇರೋದು ಬೇರೆ ಏನು ಬೇಕಾಗಿಲ್ಲ. ಹೌದು. ಮತ್ತೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪಿಲ್ದಿದ್ರೆ ರುಚಿಯೇ ಇಲ್ಲ. ನಾನೇ ಇಲ್ಲ ನನಗೆ. ನೀವು ಉಪ್ಪು ಜಾಸ್ತಿ ತಿಂತೀಯಲ್ಲ ಸ್ವಲ್ಪ ಮುಂಚೆ, ಇವಾಗ ಸ್ವಲ್ಪ ಮತ್ತೆ ಕಮ್ಮಿ ಮಾಡ್ತಾ ಇದ್ದೀನಿ. ಉಪ್ಪು ಜಾಸ್ತಿ ಒಳ್ಳೇದಲ್ಲ. ಅದು ಮೇಲ್ ಉಪ್ಪು ಹಾಕೊಳ್ಳೋದಂತೂ ಹೆಲ್ತ್ಗೆ ಒಳ್ಳೇದೇ ಅಲ್ಲ ಅಂತ. ನಮ್ಮನೆ ನನ್ನ ಮಗಳು ಜಾಸ್ತಿ ಮಾಡ್ತಾಳೆ ಮೇಲ್ ಉಪ್ಪು ಹಾಕೊಳ್ಳೋದು. ಏನೇ ಮಾಡಿದ್ರು ಅದಕ್ಕೆ ಮೇಲೆ ಒಂಚೂರು ಉಪ್ಪು ಬೇಕೇ ಬೇಕು. ನಾನು ಇಷ್ಟು ಉಪ್ಪು ತಿಂತೀಯ ಅಂತ ಬೈತೀನಿ. ನಮ್ಮನೇಲಿ ನನ್ನ ಮಗಳು ಅಷ್ಟೇ, ನಮ್ಮ ಅಣ್ಣನೂ ಅಷ್ಟೇ, ಇಬ್ರು ಉಪ್ಪು ಚೆನ್ನಾಗಿ ತಿಂತಾರೆ. ನಂಗೆ ಅವಾಗ ನೆನಪಾಗೋದು, ನೀನು ಹಾಗೆ ಮಾಡ್ತೀಯಲ್ಲ ಅಂತ. ಇವಾಗ ಎಷ್ಟೋ ಕಮ್ಮಿ ಆಕ್ಚುಲಿ. 15 ಮಾಡು. ಇದರಲ್ಲಿ ಬ್ರೇಕ್ ಎಲ್ಲಿ ತಗೊಳ್ಳೋದು ಅಂತ ನೀವೇ ಹೇಳಿ. ಇವಾಗಲೇ ತಗೊಳ್ಳ? ಇವಾಗಲೇ ತಗೋ. ಅಯ್ಯೋ ಏನ್ರಿ, ಕೇಳಿದ ತಕ್ಷಣ ತಗೊಂಡು ಅಷ್ಟೇ. ಓಕೆ, ಈರುಳ್ಳಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಆ ಕಡೆ ಗೋಬಿ ಕಟ್ ಮಾಡ್ಕೊತಾ ಇದ್ದಾರೆ, ಈ ಕಡೆ ಆಲೂ ಕ್ಯೂಬ್ಸ್ ಮಾಡ್ಕೊತಾ ಇದ್ದಾರೆ. ಇದೆಲ್ಲ ಮಾಡ್ಕೊತಾ ಇರ್ತೀವಿ. ನೀವು ಫಟ್ ಅಂತ ಹೋಗ್ಬಿಟ್ಟು ಸಣ್ಣ ಪುಟ್ಟ ಕೆಲಸಗಳಿದ್ರೆ ಠಕ್ ಅಂತ ಬಂದ್ಬಿಡಿ. ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಪುಟಾಣಿ ವಿರಾಮ. ವೆಲ್ಕಮ್ ಬ್ಯಾಕ್ ಟು ನಿಮ್ಮ ನೆಚ್ಚಿನ ಮನೆ ಅಡುಗೆ. ಅಂಡ್ ಇದು ನಮ್ಮ ಅಡುಗೆ ಮನೆ. ಇದರಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ನಮ್ಮ ಪ್ರತಿಮಾ ಅಡಿಗಾರು. ಏನೋ ಜಾಸ್ತಿ ಈಗ ಇಲ್ಲಿ US ಗೋ ಬಂದ್ಯಾ? ಇಲ್ಲ, ಇದು ಆಕ್ಚುಲಿ ಒಬ್ರು ಈ ತರ ಮಾತಾಡ್ತಾರೆ. ಅದು ಯಾರು ಅಂತ ನಾನು ನಿಮ್ಗೆ ಹೇಳ್ತೀನಿ. ಆಯ್ತಮ್ಮ. ಈಗ ಈ ಹಂತದಲ್ಲಿ ಓಕೆ, ಜೀರಿಗೆ ಪುಡಿ, 1/4 ಚಮಚ ಆಗುತ್ತೆ ಜೀರಿಗೆ ಪುಡಿ, ಗರಂ ಮಸಾಲ, ಓಕೆ, ಅಚ್ಕಾರದ ಪುಡಿ ಸ್ವಲ್ಪ ಹಾಕ್ತೀನಿ, ಯಾಕಂದ್ರೆ ಹಸಿಮೆಣಸು ಹಾಕಿದೀವಲ್ಲ. ಓಕೆ, ಆಮೇಲೆ ಧನಿಯಾ ಪುಡಿ, ಎಲ್ಲ ಸ್ವಲ್ಪ ಸ್ವಲ್ಪ ಫ್ಲೇವರ್ಗೆ ಮಾತ್ರ ಅದು. ಸರಿ. ಆಮೇಲೆ ಚೀಟಿಗೆ ಸಕ್ಕರೆ. ಇದು ಮಸ್ಟ್ ಇನ್ ಶುಡ್. ಎಸ್, ನಾರ್ತ್ ಇಂಡಿಯನ್ ಡಿಶಸ್ಗೆ ಇರಲೇಬೇಕು. ಇದಕ್ಕೇನಂದ್ರೆ ನಾವು ನೀರೇನು ಹಾಕಲ್ಲ, ಡ್ರೈ ಇದು. ಓಕೆ, ಈಗ ಆಲೂಗಡ್ಡೆ. ಓಕೆ, ಆಲೂಗಡ್ಡೆ ಹಾಗೂ ನಮ್ಮ ಗೋಬಿ ಬದಲು ಬೇರೆ ಯಾವ್ಯಾವ ತರಕಾರಿಗಳನ್ನ ಯೂಸ್ ಮಾಡ್ಕೋಬಹುದು ಇದಕ್ಕೆ, ಈ ಕರಿಗೆ? ಆಲೂಗಡ್ಡೆ ಜೊತೆಗೆ ಬ್ರೋಕ್ಲಿ ಹಾಕೋಬಹುದು. ಬ್ರೋಕ್ಲಿ ಹಾಕೋಬಹುದು, ಬಟ್ ಸಾಮಾನ್ಯವಾಗಿ ಮಕ್ಕಳಿಗೆ ಇಷ್ಟ ಪಡಲ್ಲ ಬ್ರೋಕ್ಲಿ. ಹೌದು, ಮಕ್ಕಳು ಇಷ್ಟ ಪಡಲ್ಲ. ಹಂಗಾಗಿ ಆಲೂ ಗೋಬಿಯಾರು ತಿಂತಾರೆ, ಬಟ್ ಬ್ರೋಕ್ಲಿ ಇಷ್ಟ ಪಡಲ್ಲ. ಈವನ್ ಮಸಾಲೆಗೆ ಇದೇ ಇರಬೇಕು. ಇದು ಡ್ರೈ ಆಗಿರೋದ್ರಿಂದ ನಾವು ಸ್ವಲ್ಪ ಚೆನ್ನಾಗಿ ಹೊಂದಿಸ್ಬೇಕಲ್ಲ. ಹೌದು, ಇಷ್ಟೇ ಇದಕ್ಕೆ. ಬೇಕಾದ್ರೆ ಪೆಪ್ಪರ್ ಪೌಡರ್ ಹಾಕೋಬಹುದು, ನಮ್ಮ ಆಪ್ಷನಲ್. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಬಹುದು, ಕಸೂರಿ ಮೇಥಿ ಹಾಕೋಬಹುದು.
ನಾನು ಹಿಂಗೇನು ಹಾಕಲ್ಲ, ಹಾಗೆ ಕೊಡ್ತೀನಿ. ಓ ಎಸ್, ಏನು ಬೇಕಾಗಿಲ್ಲ, ಯಾಕಂದ್ರೆ ಸಾಕಷ್ಟು ಮಸಾಲೆಗಳು ಇದೆಯಲ್ಲ. ಹಾ, ಮಸಾಲೆ ಇದೆ. ಮತ್ತೆ ಇನ್ನೊಂದು ಏನು ಗೊತ್ತಾ, ಎಲ್ಲದಕ್ಕೂ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ. ಒರಿಜಿನಲ್ ಟೇಸ್ಟ್ ಏನಂತ ಗೊತ್ತಾಗಲ್ಲ. ಓಕೆ, ಅಂದ್ರೆ ಆ ಫ್ಲೇವರ್ಗೆ ಆಯಾ ಡಿಶಸ್ಗೆ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಬಟ್ ಇದಕ್ಕೆ ಓಕೆ, ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕೋಬಹುದು. ಬಟ್ ನಾನು ಹಾಗೆ ಕೊಡ್ತೀನಿ, ಯಾಕಂದ್ರೆ ಇದ್ರ ಒರಿಜಿನಲ್ ಟೇಸ್ಟ್ ಹೇಗಿರುತ್ತೆ ಅಂತ ನೀನು ನೋಡಿ. ಫೈನ್. ಸ್ವಲ್ಪ ಡ್ರೈ ಆಗಿರೋದ್ರಿಂದ ಚಪಾತಿಗೆ ಪೂಲ್ಕಾಗೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಓಕೆ, ಸೊ ಇದು ಆಗಿದೆ. ಗ್ಯಾಸ್ ಆಫ್ ಮಾಡು. ಓಕೆ, ಸರ್ವಿಂಗ್ ಬೌಲ್ಗೆ ಹಾಕ್ಕೊಡ್ತೀನಿ. ಸ್ಪೂನೋ ಫೋರ್ಕೋ ಏನು ಬೇಕೋ ಅದು ರೆಡಿ ಕೊಡ್ತೀನಿ. ಸಿಂಪಲ್ ಅನ್ಸ್ತಿಲ್ವಾ? ವೆರಿ ಸಿಂಪಲ್. ದಿಢೀರ್ ಕರಿ. ಈಗ ಗೋಬಿ ಇಲ್ಲ ಅಂದ್ರೆ ಆಲೂಗಡ್ಡೆ ಅಂತೂ, ಈರುಳ್ಳಿ ಆಲೂಗಡ್ಡೆ ಮನೇಲಿ ಇದ್ದೇ ಇರುತ್ತೆ. ಟೊಮೆಟೊ ಅಂತೂ ಇದ್ದೇ ಇರುತ್ತೆ. ಹೌದು. ಅಂಡ್ ಡೋಂಟ್ ಆಸ್ಕ್ ಮೀ ಇದು ಅಂಗಡಿಯಿಂದ ತರಬೇಕು ಅಂತ. ಎಲ್ಲಾನು ಅಂಗಡಿಯಿಂದಾನೇ ತರಬೇಕು. ಹೌದು, ಇಲ್ಲಾಂದ್ರೆ ನಿಮ್ಮ ಮನೇಲಿ ಬೆಳೆಸ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಅದೇ ಅಷ್ಟು ಕರೆಕ್ಟಾಗಿ ಹೇಳಿದೆ ಕಣೆ. ಸೊ ಇದನ್ನ ಗೋಬಿ ಇಲ್ಲ ಅಂತ ಅಂದ್ರೆ ಬರೀ ಆಲೂಗಡ್ಡೆಯಲ್ಲೂ ಮಾಡ್ಕೋಬಹುದು. ಓಕೆ, ಹಾ. ಓಕೆ, ಸೊ ಆಲೂ ಗೋಬಿ ಮಸಾಲ ರೆಡಿಯಾಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಹೇಳು. ಚಟ್ಪಟ ಆಲೂ ಗೋಬಿ ಮಸಾಲ ರೆಡಿಯಾಗಿದೆ. ನಾನು ಟೇಸ್ಟ್ ನೋಡ್ತೀನಿ. ಆದರೆ ಅದಕ್ಕೂ ಮುಂಚೆ ಆಲೂ ಗೋಬಿ ಮಸಾಲ ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಜೀರಿಗೆ, ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಬಾಡಿಸಿ. ನಂತರ ಹಸಿಮೆಣಸಿನಕಾಯಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡಿ. ನಂತರ ಚಿಟಿಕೆ ಅರಿಶಿನ, ಟೊಮ್ಯಾಟೊ, ಉಪ್ಪು, ಜೀರಿಗೆ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಚಿಟಿಕೆ ಸಕ್ಕರೆ ಹಾಕಿ ಸ್ವಲ್ಪ ಬಾಡಿಸಿ. ನಂತರ ಬೇಯಿಸಿದ ಆಲೂಗೆಡ್ಡೆ ಹಾಗೂ ಬೇಯಿಸಿಕೊಂಡ ಹೂಕೋಸು ಹಾಕಿ ಫ್ರೈ ಮಾಡಿದರೆ ಆಲೂ ಗೋಬಿ ಮಸಾಲ ಸವಿಯಲು ಸಿದ್ಧ. ಸೊ ಟೇಸ್ಟ್ ನೋಡ್ಬಿಡ್ತೀನಿ. ಶ್ಯೂರ್. ಹೇಗಿದೆ? ಏನ್ ಹುಡುಕ್ತಾ ಇದೀಯಾ? ಚೆನ್ನಾಗಿ ಹೊಂದ್ಕೊಂಡಿದೆ. ಓ, ಅದನ್ನ ಹುಡುಕ್ತಾ ಇದೀಯಾ, ಹೊಂದ್ಕೊಂಡಿದ್ಯೋ ಇಲ್ವೋ ಅಂತ? ಸರಿ, ತಕ್ಕದಾದ ಖಾರವಾಗಿ ಸೂಪರ್ ಯಾ. ಸೊ ಆಲೂ ಗೋಬಿ ಮಸಾಲ ಒಳ್ಳೆ ರೆಸಿಪಿ ಆಯ್ತು. ನೆಕ್ಸ್ಟ್ ಏನು ಬೇಕು? ಏನ್ ಮಾಡ್ಕೊಡ್ತೀರಾ? ಏನ್ ಬೇಕು? ನೀವೇನ್ ಕೊಡ್ತಿರೋ ಅದು. ಈಗ ಮಳೆ ಬರ್ತಾ ಇರುತ್ತಲ್ಲ. ಹೌದು. ಸೊ ಅದಕ್ಕೆ ಸ್ವಲ್ಪ ಫ್ರೈ ಮಾಡಕ್ ಕೊಡೋಣ. ಕರಿಯದ ಯು ಮೀನ್? ಕರೀರಿ. ವೆಜ್ ರೋಲ್ ಮಾಡ್ಕೊಡ್ತೀನಿ. ವಾವ್, ಮೊದಲು ಮಾಡಿ. ಓಕೆ, ವೆಜ್ ರೋಲ್ ಮಾಡೋದಕ್ಕೆ ಏನೇನ್ ಬೇಕು ಅಂತ ಹೇಳ್ಬಿಡ್ತೀರಾ? ಬ್ರೆಡ್ಡು, ಆಲೂಗಡ್ಡೆ, ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್, ಬಟಾಣಿ, ಇದು ಆಮ್ಚೂರ್ ಪೌಡರ್, ರವೆ, ಕ್ಯಾರೆಟ್, ಎಣ್ಣೆ, ಅಚ್ಕಾರದ ಪುಡಿ, ಗರಂ ಮಸಾಲ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ. ಸೊ ವೆಜ್ ರೋಲ್ ಅಂದ್ರೆ ಕೆಲವರು ಕನ್ಫ್ಯೂಸ್ ಮಾಡ್ಕೋಬಹುದು. ಈ ಸ್ಪ್ರಿಂಗ್ ರೋಲ್ ಬರುತ್ತಲ್ಲ, ಕರೆಕ್ಟು. ಇದು ಆ ಥರ ಅಲ್ಲ. ಓಕೆ, ಸ್ಪ್ರಿಂಗ್ ರೋಲೇ ಬೇರೆನಾ? ಸ್ಪ್ರಿಂಗ್ ರೋಲೇ ಬೇರೆ, ವೆಜ್ ರೋಲೇ ಬೇರೆ. ಸ್ಪ್ರಿಂಗ್ ರೋಲು ಮಾಡ್ತೀರಾ ನೀವು? ಅದು ಮಾಡೋಣ. ಓಕೆ, ನೀನು ಕೇಳಿದ್ದೆಲ್ಲ ಪೂರೈಸಿದೀನಿ ತಾನೆ? ಹೌದು. ಸೊ ವೆಯ್ಟ್. ಈಗ ಮೊದಲು ಓಕೆ, ಬಾಣಲೆ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊಳ್ಳೋಣ. ಹೌದು. ಎಣ್ಣೆ ಕಾದ್ರೆ ನಮ್ಮ ಅರ್ಧ ಕೆಲಸ ಮುಗ್ದಂಗೆ. ಸೊ ಎಣ್ಣೆ ಹಾಕ್ಬಿಡೋಣ. ಓ ಪರವಾಗಿಲ್ಲ, ನಮ್ಮ ಹುಡುಗಿ ನನ್ಕಿಂತ ಚುರುಕಾಗಿದೆ ಈಗ. ಸಹವಾಸ ದೋಷ. ಯಾ, ಒಳ್ಳೇದಕ್ಕಾದ್ರೆ ಒಳ್ಳೇದು. ಸಹವಾಸ ಬಲ. ಓಕೆ, ಎಣ್ಣೆ ಕಾಯೋದೊಳಗೆ ನಾವು ಕಲ್ಸ್ಕೊಂಡ್ಬಿಡೋಣ. ಓಕೆ, ಈಗ ಇದಕ್ಕೆ ನಾನು ಆಲೂಗಡ್ಡೆ, ಬೇಯಿಸಿರೋ ಆಲೂಗಡ್ಡೆನ ಮಾಡ್ಕೊಂಡಿದ್ದೀನಿ. ಒಂದು ಸ್ಪೂನ್ ಕೊಡ್ತೀಯಾ? ಇದಕ್ಕೆ ನಮ್ಗೆ ಬೇಕಾದ ತರಕಾರಿಗಳನ್ನೆಲ್ಲ ಹಾಕಬಹುದು. ಬೇಕಾಗಿರೋ ತರಕಾರಿಗಳೆಲ್ಲ ಬೀನ್ಸ್ ಅಂತವೆಲ್ಲ ಇದಕ್ಕೆ ಹಾಕಬಹುದು. ಬೀನ್ಸ್, ಧಾರಾಳವಾಗಿ ಅವೆಲ್ಲ. ಹೌದು. ಕ್ಯಾರೆಟ್ ಎನಿವೆ ನೀವು ಹಾಕಿದೀರಾ? ಇದು ನಾನು ಈ ಕ್ಯಾರೆಟ್ ತುರ್ದಿಲ್ಲ. ಐ ಮೀನ್ ಸಾರಿ, ಬೇಯಿಸಿಲ್ಲ. ತುರ್ದಿದ್ದೀನಿ ಅಷ್ಟೇ. ಬೆಂದ್ಕೊಳ್ಳುತ್ತಾ? ಹೌದು. ಕ್ಯಾರೆಟ್ ಬೇಗ ಬೇಯುತ್ತೆ. ಬಟಾಣಿ ಸ್ಪೆಷಲಿ ತುರಿದು ಬಿಟ್ರಂತೂ. ಬಟಾಣಿ ಬೇಯಿಸ್ಕೊಂಡಿಲ್ಲ ಅಲ್ಲ ಇನ್ನು? ಬಟಾಣಿ ಬೇಯಿಸಿದ್ದೀರಾ? ಒಂದು ಬೇಯಿಸಿಲ್ಲ ಅಂದ್ರೆ ಇನ್ನೊಂದು ಬೇಯಿಸಲ್ವಾ? ಹಸಿ ಬಟಾಣಿ ಬೇಗ ಬೆಂದ್ಬಿಡುತ್ತೆ ಅದನ್ನು. ಹೌದು, ಬೇಯುತ್ತೆ. ಬಟ್ ಇದನ್ನ ಬೇಯಿಸ್ಕೊಂಡಿದ್ದೀನಿ. ಓಕೆ, ಯಾಕಂದ್ರೆ ನೀನು ತಿಂತೀಯಲ್ವಾ? ಹೌದು. ಈಗ ಬಟಾಣಿ ಒಂದು ಬಟ್ಲ ಆಗಷ್ಟು. ಓಕೆ, ಕ್ಯಾರೆಟ್ ತುರಿ. ಕ್ಯಾರೆಟ್ ತುರಿನೂ ಅಷ್ಟೇ, ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಸರಿ. ಹಾ, ಇದು ಅಚ್ಕಾರದ ಪುಡಿ. ಓಕೆ, ಹಸಿಮೆಣಸಿನ್ಕಾಯಿ ಪೇಸ್ಟ್
ಸ್ವಲ್ಪ ಮಳೆ ಬರ್ತಿರೋದ್ರಿಂದ ಖಾರವಾಗಿದೆ. ಯಾ ಬೀಳಿ ಬೀಳಿ ಚೆನ್ನಾಗಿ ಬೀಳಿ ಚೆನ್ನಾಗಿ ಬೀಳಿ. ಇನ್ನೊಂದು ಗೊತ್ತಾ, ಖಾರ ಜಾಸ್ತಿ ತಿಂದಷ್ಟು ಸಿಟ್ಟು ಜಾಸ್ತಿ ಅಂತ ಗೊತ್ತಾ? ನನಗಿಲ್ಲಪ್ಪ ಸದ್ಯ. ಹೌದಾ? ಉಪ್ಪು ತಿಂದ್ರೆ BP ಜಾಸ್ತಿ ಆಗುತ್ತೆ ಅಂತಾರೆ, ಖಾರ ತಿಂದ್ರೆ ಕೋಪ ಜಾಸ್ತಿ ಆಗುತ್ತೆ ಅಂತಾರೆ, ಇನ್ನೇನೇನೋ ಅಂತಾರೆ. ಬೇಡ ಇವಾಗ, ಬೇಡ ಅಲ್ಲ, ಅದೇ ನಮ್ಗೇನು ಆಗಿಲ್ಲ ಆಕ್ಚುಲಿ. ಹೌದು. ಈಗ ಆಮ್ಚೂರ್ ಪೌಡರ್ ಸ್ವಲ್ಪ ಹುಳಿಗೋಸ್ಕರ. ಆಮ್ಚೂರ್ ಪೌಡರ್ ಇಲ್ಲ ಅಂದವರು ಒಂಚೂರು ಲಿಂಬೆಹಣ್ಣು ಹಿಂಡ್ಕೋಬಹುದು. ಆಪ್ಷನಲ್ಸ್. ಹುಣಸೆ ಹುಳಿ ಬೇಡ ಅಲ್ಲ? ತಲೆ ಹರಟೆ ಅಂತಾರೆ ಅದಕ್ಕೆ. ಇನ್ನು ಮಳೆ ಬರ್ತಾರ. ಹೌದು, ಗೊತ್ತಾಯ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಾಕಿ. ಯಾಕೋ ಜಾಸ್ತಿ ಆಯ್ತು ಕಣೆ ನಿನ್ಗೆ. ಸ್ವಲ್ಪ ಕಾಲು ಎಳಿಯಕ್ಕೆ ಇಷ್ಟ. ನಿಮ್ಗಲ್ದೆ ಇನ್ಯಾರು ಕಾಲು ಎಳಿಲಿ. ಅದು ಸರಿ. ಈಗ ಉಪ್ಪು ರುಚಿಗೆ ತಕ್ಕಷ್ಟು. ಓಕೆ. ಮತ್ತೆ ಕಡೆಯಲ್ಲಿ ಗರಂ ಮಸಾಲ. ಬ್ರೆಡ್ ಏನಕ್ಕೆ ಅಂತ ಮರ್ತೋಗ್ಬಿಟ್ಟು ಗರಂ ಮಸಾಲನೇ ಫಸ್ಟ್ ಹಾಕ್ಬಿಟ್ರೆ ಏನಾಗಲ್ವಾ? ಯಾರು ಹಾಕೊಂಡ್ರು ಪರವಾಗಿಲ್ಲ. ಅಲ್ಲ ಕೇಳ್ದೆ ಅದಕ್ಕೆ. ತುಂಬಾ ಎಳಿಬೇಡ, ಕ್ಲಿಯರ್ ಮಾಡ್ಬೇಕು. ಹೌದು ಹೌದು. ಅಲ್ಲಿ ಇನ್ನೂ ಎಣ್ಣೆ ಕಾಯ್ತಾ ಇಲ್ವಲ್ಲ, ಟೈಮ್ ಪಾಸ್ ಆಗ್ಬೇಕು. ಹೌದು. ಈಗ ಈ ಹಂತದಲ್ಲಿ ತುದಿನೆಲ್ಲ ಕಟ್ ಮಾಡ್ಕೊ. ಹೌದು. ಏನಂದ್ರೆ ಇದೇ ಬೈಂಡಿಂಗ್. ಯೂಶಲಿ ಕಟ್ಲೆಟ್ ಎಲ್ಲ ಮಾಡಿದಾಗ ಏನ್ ಮಾಡ್ತೀವಿ ಹೇಳು ನಾವು? ಇದನ್ನ ಸ್ವಲ್ಪ ನೀರಲ್ಲಿ ನೆನೆಸಿ. ಹೌದು, ನೀರಲ್ಲಿ ಕಿವುಚ್ಕೊಳ್ಳೋದಲ್ಲ. ಇದು ಮಾಡ್ಬೇಕಾದ್ರೆ ಕಟ್ಲೆಟ್ ಇದೆಲ್ಲ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು? ಅದನ್ನ ಇದು ಕಾರ್ನ್ಫ್ಲೋರ್ ಮತ್ತೆ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡ್ತೀವಿ. ಇದು ಡೈರೆಕ್ಟ್. ಓಕೆ. ಯಾಕಂದ್ರೆ ಇದ್ರೊಳಗೆ ಮೈದಾ ಅಂಶ ಇರುತ್ತೆ. ಇದೇ ಬೈಂಡಿಂಗ್ ಏಜೆಂಟ್ ಇಲ್ಲಿ. ಇದೆಲ್ಲ ನೆನ್ಪಿಟ್ಕೊಂಡಿರ್ತೀರಲ್ಲ ಪ್ರತಿಮಾ, ನೀವು ಪ್ರತಿಯೊಂದನ್ನು ಒಂದನ್ನು ನೋಡ್ಕೊಳ್ದೆ ಮಾಡದೆ. ಒಳ್ಳೆ ಮೆಮರಿ ಪವರ್ ಅಪ್ಪ ನಿಮ್ಗೆ ಈ ವಿಷಯದಲ್ಲಿ. ಏನು ನಾವಿನಾರು ಅದನ್ನ ನೆನ್ಪಿಟ್ಕೊಂಡಿರಲ್ಲ. ಅಲ್ಲ, ನೀನೆಲ್ಲರೂ ಹೋಗ್ಬೇಕಾದ್ರೆ ರೂಟ್ ಕೇಳು, ಅದು ಗೊತ್ತೇ ಆಗಲ್ಲ. ಎಲ್ಲರಿಗೂ ಒಂದು ಡಿಫೆಕ್ಟ್ ಇರುತ್ತಲ್ಲ. ನಾವು ಜಾಗ್ರಫಿಕಲಿ ಚಾಲೆಂಜ್ಡ್ ಅಪ್ಪ. ಹೌದಾ? ಓ, ನಮ್ಮನೆ ಪಕ್ಕದ ರೋಡಲ್ಲಿ ಬಿಟ್ಬಿಟ್ರು ನಾನು ಕಳ್ದೋಗ್ಬಿಟ್ಟಿರ್ತೀನಿ. ನಾನು ಯಾವಾಗ್ಲೂ ಬಯಸ್ಕೊಳ್ತೀನಿ ನನ್ನ ಗಂಡನ ಹತ್ರ. ಈ ಮಾರ್ಕ್ ಇಲ್ಲಿರುತ್ತೆ, ಲ್ಯಾಂಡ್ ಮಾರ್ಕ್ ನೋಡ್ಕೊ ಅಂತಾರೆ. ಏನಂದ್ರೂ ಇಲ್ಲ. ಕಾರಲ್ಲಿ ಕೂತಾಗ ನಮ್ ಲೋಕವೇ ಬೇರೆ. ಗೊತ್ತಾಯ್ತು, ಮೊನ್ನೆ ಅಡ್ರೆಸ್ ಯಾವತ್ತೋ ಕೇಳಕ್ ಫೋನ್ ಮಾಡಿದಾಗ ತುಂಬಾ ಚೆನ್ನಾಗಿ ಹೇಳಿದ್ರಿ. ಹತ್ತತ್ರ ನಿಮ್ಮನೆ ಕರ್ಸ್ಕೊಂಡ್ಬಿಟ್ಟಿದ್ರಿ. ಹೌದಾ? ನಮ್ಮನೆಗೆ ಬರ್ಲಿ ಅಂತ. ಈಗ ಒಂದ್ 3-4 ಬ್ರೆಡ್ ಹಾಕೊಂಡಿದ್ದೀನಿ. ಓಕೆ. ಇದನ್ನೆಲ್ಲ ನೀರ್ ಬೇಕಾಗುತ್ತಾ ಇದಕ್ಕೆ? ನೋಡ್ಕೊಳ್ಳೋಣ. ಇದ್ರಲ್ಲಿ ನೀರಿನ ಅಂಶ ಕೆಲವು ಸತಿ ಇರತ್ತೆ, ಅದೇ ಸಾಕಾಗತ್ತೆ. ಇಲ್ಲ ಅಂದ್ರೆ ಒಂದ್ ಚೂರ್ ಹಾಕೊಳ್ಳೋಣ, ಯಾಕಂದ್ರೆ ಅದು ಬೈಂಡಿಂಗ್ ಆಗ್ಬೇಕಲ್ಲ. ಇದನ್ನ ಚೆನ್ನಾಗಿ ನೋಡು, ನೀರ್ ಬೇಡ ಅದ್ರೊಳಗೆ. ಈಗ ಬೈಂಡಿಂಗ್ ಆಗಿರುತ್ತಲ್ಲ, ಅದೇ ಸಾಕಾಗತ್ತೆ. ಒಂದ್ ಪ್ಲೇಟ್ ತಗೋ. ಏನ್ ತಗೊಂಡಿದ ತಕ್ಷಣ ತಗೊಂಡ್ಬಿಟ್ಯಾ? ಓಹ್, ನಾನೇನೋ ಕೊಡ್ತೀರಾ, ಏನೋ ತಿನ್ನಕ್ ಕೊಡ್ತಾ ಇದ್ದೀರಾ ಮಧ್ಯದಲ್ಲಿ, ಅಲ್ಲಿ ತನಕ ಟೈಮ್ ಪಾಸ್ ಆಗ್ಲಿ ಅಂತ ಅನ್ಕೊಂಡೆ. ಅರ್ಥ ಆಯ್ತು. ಏನಕ್ಕೆ ಈಗ ಪ್ಲೇಟಾ ಹೇಳ್ತೀನಿ ಏನಕ್ಕೆ. ಅದು ಇದ್ ಮಾಡಿ ಇಟ್ಕೊಳಕ? ಪರವಾಗಿಲ್ಲ, ಇಲ್ಲೇ ಇಟ್ಟಿರಲ್ಲ. ನೆವರ್ ದೆನ್ ಲೇಟ್. ಅಲ್ಲಿ ಬಾಂಡ್ಲಿ ಇಟ್ಟಿದ್ದೀನಿ. ಪ್ಲಾಸ್ಟಿಕ್ ಬೇಡ. ಪರವಾಗಿಲ್ಲ, ನಮ್ಮ ಹುಡುಗಿಗೆ ಅಷ್ಟಾರು ಅರ್ಥ ಆಯ್ತಲ್ಲ. ಹೌದು. ಈಗ ನೋಡು, ಇದು ಚೆನ್ನಾಗಿ ಹೊಂದ್ಕೊಂಡಿದೆಯಲ್ಲ. ಓಕೆ. ನೋಡು, ಈ ತರ ಉಂಡೆಗಳು ಮಾಡ್ಕೊಂಡು ಓಕೆ ರೋಲ್ ಮಾಡ್ಕೋಬೇಕು. ಓಕೆ, ನೀವು ರೋಲ್ ಮಾಡ್ಕೋತಾ ಇರಿ, ಅಷ್ಟ್ರಲ್ಲಿ ನಾನು ಒಂದ್ ಸ್ವಲ್ಪ ಹೋಗಿ ಬರ್ತೀನಿ. ಅದಕ್ಕೆ ಪ್ಲೇಟ್ ಕೇಳಿದ್ದು ನಿಂಗೆ. ತಗೊಳ್ಳಿ, ನೀವು ತಗೊಂಡ್ ಮಾಡ್ಕೋತಾ ಇರಿ. ನಾನು ಅವರೆಲ್ಲ ಒಂದ್ ಸ್ವಲ್ಪ ಹೋಗಿ ಬರ್ತೀವಿ. ವೀಕ್ಷಕರೇ, ಇವ್ರು ಇದೆಲ್ಲ ರೋಲ್ ಮಾಡ್ಕೊಳ್ಳೋ ಹೊತ್ತಿಗೆ ನಾನು ಒಂದು ಚಿಕ್ಕ ಬ್ರೇಕ್ ತಗೊಂಡು ಬರ್ತೀನಿ. ನೀವು ಬ್ರೇಕ್ ತಗೊಂಡು ಬೇಗ ಬಂದ್ಬಿಡಿ. ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಯು ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ನೆಚ್ಚಿನ ಮನೆ ಅಡುಗೆ. ಒಳ್ಳೆ ವೆಜಿಟೇಬಲ್ ರೋಲ್ ರೆಡಿ ಆಗಿದೆ. ನೋಡು, ಅಲ್ಲಿ ರೋಲ್ ಮಾಡಿದ್ದೀನಿ. ಈಗ ರವೆಯಲ್ಲಿ. ರವೆ ಯೂಶಲಿ ಬ್ರೆಡ್ ಕ್ರಮ್ಸ್ ಅಲ್ಲಿ ಮಾಡ್ಕೋತಿದ್ರಿ, ಇವತ್ತು ಬ್ರೆಡ್ ಅಲ್ಲೇ ರೋಲ್ ಮಾಡ್ಬಿಟ್ಟು ರವೆನಲ್ಲಿ ಹುರಿದಿಟ್ಕೊಂಡಿದ್ದೀರಾ ರವೆ? ಹೌದು. ಅದನ್ನ ಹೇಳ್ಬೇಕು ತಾನೆ. ಹುರಿದಿಟ್ಕೊಂಡ್ರು ಪರವಾಗಿಲ್ಲ, ಹಸಿ ತಗೊಂಡ್ರು ಪರವಾಗಿಲ್ಲ. ಹಂಗ ಹೇಳಿ ಮತ್ತೆ. ಅದೇ ಮತ್ತೆ ಗೊತ್ತಾಯ್ತು. ಓಕೆ, ಕೊಟ್ಟಿದ್ದೀರಿ, ನಾನು ರೋಲ್ ಮಾಡ್ಬಿಡ್ತೀನಿ. ನಾ ಸುಮ್ಮನೆ ನಿಂತಿದ್ದೆ ಇಷ್ಟೊತ್ತು. ಮಾಡಿ ಉದ್ದರ್ಸಿದ್ ನೋಡಿದೀನಿ ಬಿಡು. ಹೌದಾ? ಮಾಡ್ತೀನಿ ತಡಿ ಅಂತ ಹೇಳ್ಬೇಡ. ಮಾಡ್ತೀನಿ ತಡಿ. ಈಗ ಒಂದೊಂದೇ ಇದಕ್ಕೆ ಹಾಕ್ಬಿಡೋಣ. ತಡಿ, ಹಾಕೊಳ್ಳಿ. ಯೂಶಲಿ ಏನ್ ಮಾಡ್ತೀವಿ ನಾವು, ಕಾರ್ನ್ಫ್ಲೋರು, ಆಮೇಲೆ ಬ್ರೆಡ್ ಕ್ರಮ್ಸ್. ಇದು ರೆಗ್ಯುಲರ್ ಪ್ರೊಸೀಜರ್. ಇದು ಸ್ವಲ್ಪ ಡಿಫ್ರೆಂಟ್ ಪ್ರೊಸೀಜರ್. ಏನು ಅಲ್ಲ, ಹಾರುತ್ತಾ ಅಂತ ಟೆನ್ಷನ್ ಆಯ್ತು. ಏನು ಹಾರಲ್ಲ, ಹಾರ್ತಾ ಇದೆ. ಮತ್ತೆ ಏನಂದ್ರೆ ರವೆನು ಬೈಂಡಿಂಗ್ ಏಜೆಂಟೇ.
ಸ್ವಲ್ಪ ಹಿಂಗೆ ರವೆ ಯೂಸ್ ಮಾಡಾದ್ಮೇಲೆ ಸ್ವಲ್ಪ ಈ ಥರ ಹಿಂಗೆ ಮಾಡಿಕೊಂಡ್ರೆ ಓಕೆ. ಅಂಡ್ ಈ ತರಕಾರಿಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಬೆಂದಿರೋದ್ರಿಂದ ಕರಿಯೋದಕ್ಕೆ ಹೆಚ್ಚು ಟೈಮ್ ತಗೊಳ್ಳಲ್ಲ. ಹೌದು. ಈಗ ಬಟಾಣಿ ಸೀಸನ್ ಆಗಿರೋದ್ರಿಂದ ಯಥೇಚ್ಛವಾಗಿ ಸಿಗತ್ತೆ. ಹೌದು, ಬಟಾಣಿ ಹಾಕೋಬಹುದು, ಅವರೆಕಾಯಿ ಚೆನ್ನಾಗಿರುತ್ತೆ. ಸಕ್ಕನ ಇರುತ್ತೆ ಅನ್ಸುತ್ತೆ ಅವರೆಕಾಯಿ. ಹೌದು, ಅವರೆಕಾಯಿ ವೆಜ್ ರೋಲ್ ಏನ್ ಬೇಕೋ ಇಡ್ಬೋದು. ಇನೋವೇಟಿವ್. ನೀನು ಹೋಗ್ಬಿಟ್ಟು ನಿಮ್ಮ ಮನೇಲಿ ಮಾಡ್ಬಿಟ್ಟು ಕೊಡು. ಇದಕ್ಕೆಲ್ಲ ಹೆಸರುಗಳು ನೀವೇ ನಾಮಕರಣ ಮಾಡ್ತೀರಾ ಅಥವಾ ಸ್ವಲ್ಪ ನನ್ನ ನಾಮಕರಣ ಇರುತ್ತಾ? ಹೌದು, ಅದು ಹೇಳೋ ಹಂಗಿರ್ಬೇಕಾದ್ರೆ ಅದು ಪೆಕ್ರವಾಗಿದ್ದ ಅಂತಂದ್ರೆ. ಹೌದು, ಕೆಲವ್ರ ಪಕ್ಕದಲ್ಲಿ ಅವ್ರ ಹೆಸರೇ ಸೇರಿಸ್ಕೊಂಡ್ಬಿಡ್ತಾರೆ. ಹೌದಪ್ಪ, ನಾವು ಸೇರ್ಸಲ್ಲಪ್ಪ. ಪ್ರತಿಮಾಸ್ ವೆಜಿಟೇಬಲ್ ರೋಲ್. ಇಲ್ಲ, ನಾವು ಅದೆಲ್ಲ ಸೇರ್ಸಲ್ಲ. ಪ್ರತಿಮಾಸ್ ರೋಲ್ ಬೇಕಾಗಿಲ್ಲ, ಚೆನ್ನಾಗಿರಲ್ಲ ನೋಡಿ ಅದು. ಪ್ರತಿಮಾಸ್ ರೋಲ್ ನೀ ಏನೋ ಇನ್ವೆಂಟ್ ಮಾಡ್ತಾ ಇದೀಯಾ, ನಾನು ನೋಡ್ತಾ ಇದ್ದೀನಿ. ನಿಂಗೆ ಸ್ಪೆಷಲ್ ಆಗಿ ಮಾಡ್ಕೊಡ್ತೀನಿ, ತಿನ್ಬಿಟ್ಟು ಆಮೇಲೆ ನಿಂದು ಪಕ್ಕದಲ್ಲಿ ನಂದಿನಿ ಅಂತ ಹಾಕೋ. ಇದು ಯಾವ ಆಕಾರದಲ್ಲಿ ಬೇಕಾದ್ರೂ ಮಾಡ್ಬೋದು, ಬಟ್ ಇದು ರೋಲ್ ಆಗಿರೋದ್ರಿಂದ ರೋಲ್ ಮಾಡೋಣ ಅಂತ ನನ್ನ ಅನಿಸಿಕೆ, ಅಭಿಪ್ರಾಯ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಪತ್ರದ ಮೂಲಕ ತಿಳಿಸಿ. ಕೊಡು, ತಗೊಳ್ಳಿ. ಈಗ ನಿನ್ನ ಅಭಿಪ್ರಾಯ ತಿಂದ ಮೇಲೆ ನನಗೆ ಹೇಳು. ಖಂಡಿತ. ಅದನ್ನ ಹೇಳ್ದೆ ಇದ್ರೆ ಜನ ಪಾಪ ಸುಮ್ಮನಿರಲ್ಲ. ನಾನ್ ಸುಮ್ಮನಿರ್ತೀನಾ? ನಾನ್ ನಿಂಗೆ ಸುಮ್ಮನಿರ್ತೀನಾ? ಆಸ್ ಯೂಶುವಲ್ ರವೆ ಗೊತ್ತಿರೋಂಗೆ ಸ್ವಲ್ಪ ನಿಧಾನ. ಬಟ್ ಏನಂದ್ರೆ ತರಕಾರಿ ಬೆಂದಿರೋದ್ರಿಂದ ಅಷ್ಟೊತ್ತು ತಗೊಳೋದಿಲ್ಲ. ನೋಡು, ಅದ್ರ ಒಳಗಿರೋ ಬಟಾಣಿ ಓಡೋಯ್ತು. ನೀನ್ ನೋಡಿ. ಎಲ್ಲಿ ಓಡೋಗ್ಬಿಟ್ಟೆ? ಹಲೋ, ಎಕ್ಸ್ಕ್ಯೂಸ್ ಮೀ. ಅದು ನಿನ್ನ ಹತ್ರ ಬರಲ್ವಂತೆ. ನೋಡು, ಬಟ್ಟೆ ಆಚೆ ಹೋಯ್ತು. ನಾವು ಬರ್ಸ್ಕೋತೀವಿ. ಆಯ್ತು, ನಾವು ಯಾರನ್ನು ಅಷ್ಟು ಈಸಿಯಾಗಿ ಕಳ್ಕೊಳ್ಳಲ್ಲಮ್ಮ ಜೀವನದಲ್ಲಿ. ಓಕೆ ಡಿಯರ್, ಗೊತ್ತಾಗ್ಬಿಟ್ಟಿದೆ ಆಗ್ಲೇ ಸೀಕ್ರೆಟ್. ಯಪ್. ಇದು ಸ್ವಲ್ಪ ಬೇಯಲಿ. ಬೇಯೋ ತನಕ ಮಾತಾಡಿ. ಏನ್ ಮಾತಾಡ್ಬೇಕು? ಏನ್ ಅಡಿಗೆ ಇವತ್ತು ಮನೇಲಿ? ಈ ಅಡಿಗೆ ಮನೆಯಲ್ಲ, ನಿಮ್ಮ ಅಡಿಗೆ ಮನೇಲಿ. ನಿಮ್ಮ ಅಡಿಗೆ ಮನೇಲಿ? ನಮ್ಮ ಮನೇಲಿ ಇವತ್ತು ಈರುಳ್ಳಿ ಆಲೂಗಡ್ಡೆ ಹುಳಿ. ಅಲ್ಟಿಮೇಟ್. ನಮ್ಮ ಪುಳ್ಚರ್ಗೆ ಅದೇ ತಾನೇ ಇರೋದು. ಖಂಡಿತ. ರೆಡಿ ಆಗೋಯ್ತಾ? ಅಷ್ಟೇ, ಟಿಶ್ಯೂ ಪೇಪರ್ ಕೊಡು. ಆಕ್ಚುಲಾಗಿ ಕರೆಕ್ಟ್ ತೆಗೆದಿದ್ದೆ ಕಣೆ. ನಮ್ಮ ಸ್ಟಾಫ್ ಅವ್ರಿಗೆಲ್ಲ ಕೊಟ್ಬಿಡೆ. ಇದು 4 ನಿಂಗೆ ಉಳಿಸಿಟ್ಟಿದ್ದೀನಿ. ರಿಯಲಿ ಅಷ್ಟೇ. ಗ್ಯಾಸ್ ಆಫ್ ಮಾಡಿ. ಓಕೆ. ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಬಿಟ್ಟು ನಮಗೆ ಕೊಡ್ತೀವಿ. ಓಕೆ. ಯಾಕಂದ್ರೆ ಈ ಬಿಸಿಯ ಹಂತದಲ್ಲಂತೂ ನೀನು ತಿನ್ನಕ್ ಸಾಧ್ಯ ಇಲ್ಲ. ಸ್ವಲ್ಪ ತಣ್ಣಗೆ ರೀಕ್ಯಾಪ್ ಎಲ್ಲ ನೋಡ್ಕೊಂಡು ಬರ್ತಾರಲ್ಲ, ಅಷ್ಟೊಂದು ತಣ್ಣಗಾಗಿರುತ್ತೆ. ಆಯ್ತು. ಹಿಂಗೆ 4 ಸಾಕಲ್ವಾ ಅಥವಾ 3 ಸಾಕನ್ಸುತ್ತೆ ಅಲ್ವಾ? ನೋಡು, ನಿನ್ನಿಷ್ಟ. 3 ಇಡಬಾರ್ದು, 4 ಇಡಬೇಕು ಅಂತಾರೆ. ಸರಿ, ಆಯ್ತು. ಸೊ ವೆಜ್ ರೋಲ್ ರೆಡಿ ಆಗಿದೆ. ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳು. ಬಾಯಿ ಸುಟ್ಕೋಬೇಡ, ಯಾಕಂದರೆ ತುಂಬ ಬಿಸಿ ಇದೆ. ಥ್ಯಾಂಕ್ ಯು ಸೋ ಮಚ್. ಶ್ಯೂರ್. ವೆಜ್ ರೋಲ್ಸ್ ಬಿಸಿ ಇದೆ, ಹೌದು. ಇವ್ರು ಹೇಳ್ದಂಗೆ ಪಾಪ ಈಗಲೇ ತಿನ್ನೋಕ್ಕಾಗಲ್ಲ, ನಾಲ್ಗೆ ಸುಟ್ಟೋಗುತ್ತೆ. ವೆಜ್ ರೋಲ್ಸ್ ಹೇಗೆ ಮಾಡೋದು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ವೆಜ್ ರೋಲ್ಸ್ ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಯಲು ಇಡಿ. ನಂತರ ಬೇಯಿಸಿದ ಆಲೂಗಡ್ಡೆಯನ್ನು ಮ್ಯಾಶ್ ಮಾಡಿ ಇದಕ್ಕೆ ಬೇಯಿಸಿದ ಬಟಾಣಿ, ಕ್ಯಾರೆಟ್ ತುರಿ, ಅಚ್ಚ ಖಾರದ ಪುಡಿ, ಹಸಿ ಮೆಣಸಿನಕಾಯಿ ಪೇಸ್ಟ್, ಸ್ವಲ್ಪ ಆಮ್ಚೂರ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಗರಂ ಮಸಾಲ, ಬ್ರೆಡ್ ಪೀಸಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಈ ಮಿಶ್ರಣವನ್ನು ರೋಲ್ಸ್ ರೀತಿ ಮಾಡಿಕೊಂಡು ಹುರಿದ ರವೆಯಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರೆದರೆ ರುಚಿ ರುಚಿಯಾದ ವೆಜ್ ರೋಲ್ಸ್ ರೆಡಿ ಟು ಸರ್ವ್. ನೋಡಿದ್ರಲ್ಲ? ಸೊ ಈಗ ತಿನ್ಬೋದಾ? ತುಂಬಾ ಬಿಸಿ ಇದೆ, ಅದಕ್ಕೆ ನಿಂಗೆ ಹೇಳಿದೆ ಸ್ವಲ್ಪ ಹೊತ್ತು ಬಿಟ್ಟು ತಿನ್ನು. ಓಕೆ. ಯಾವಾಗ ಟೇಸ್ಟ್ ಮಾಡಿ? ಒಂಚೂರು ಟೇಸ್ಟ್ ಮಾಡಿ. ಚೂರು ಮಾಡ್ತೀನಿ ಅಷ್ಟೇ. ಉಫ್ ಮಾಡ್ಕೋ. ಔಚ್. ಕ್ರಿಸ್ಪ್ ಇದೆಲ್ಲ ಆಚೆಗಡೆ, ಒಳಗೆ ಸಾಫ್ಟು. ಆಹಾ, ಸಕ್ಕತ್ತಾಗ. ತಡ್ಕೊಳಕ್ಕಾಗ್ತಿಲ್ಲ. ಆ ಹುಳಿ ಆಮ್ಚೂರ್ ಪೌಡರ್ದು ಎಫೆಕ್ಟ್ ಬಹಳ ಚೆನ್ನಾಗಿದೆ ಬಿಡಿ. ಇದು ಆಮೇಲೆ ಇಟ್ಕೊಂಡು ತಿನ್ನು ಅಂತೆ. ಸೂಪರ್. ತುಂಬಾ ಬಿಸಿ ಇದೆ, ಬಾಯಿ ಸುಟ್ಕೋತೀಯ.
ಥ್ಯಾಂಕ್ ಯು ಸೋ ಮಚ್ ಪ್ರತಿಮಾ. ವೆಜ್ ರೋಲ್ ಅಂತೂ ನಿಜವಾಗ್ಲೂ ಸೂಪರ್ ಆಗಾಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ 2 ದಮ್ದಾರ್ ರೆಸಿಪೀಸ್ ತಗೊಂಡ್ ಬಂದ್ಬಿಡಿ. ಈಗ ಸದ್ಯಕ್ಕೆ ಟಾಡಾ ಬಾಯ್. ರೈಟ್ ಅನ್ನು ನೀನು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯಾ ಸದ್ಯಕ್ಕೆ. ಓಕೆ ಬಾಯ್ ಬಾಯ್ ಬಾಯ್. ವೆಜ್ ರೋಲ್ ಟ್ರೈ ಮಾಡ್ರಿ, ನಿಜವಾಗ್ಲೂ ಚೆನ್ನಾಗಾಗುತ್ತೆ. ಅವ್ರ ಮುಂದೆ ಜಾಸ್ತಿ ಹೇಳಿಲ್ಲ, ಬಟ್ ಆಗಿತ್ತು. ಎನಿವೆ, ನಮ್ಮ ಮುಂದಿನ ಸೆಗ್ಮೆಂಟಲ್ಲಿ ನಮ್ಮ ಜೊತೆ ಯಾವ ಆರ್ಟಿಸ್ಟ್ ಇರ್ತಾರೆ, ಅವ್ರು ಇದೇ ರೀತಿ ಯಾವ ರೆಸಿಪಿನ ನಮಗೆ ಮಾಡ್ಕೊಡ್ತಾರೆ ಎಲ್ಲ ತಿಳ್ಕೊಳ್ಳೋಣ. ಅಷ್ಟರಲ್ಲಿ ನೀವು ತಗೊಳ್ಳಿ ಮನೆ ಅಡುಗೆನಲ್ಲಿ ಒಂದು ಪುಟ್ಟ ವಿರಾಮ. ಕಮ್ ಬ್ಯಾಕ್ ಸೂನ್. ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಮನೆ ಅಡುಗೆ. ಇವತ್ತು ನನ್ನ ಜೊತೆ ಇದ್ದಾರೆ ಒಬ್ರು ಸೂಪರ್ ಸೆಲೆಬ್ರಿಟಿ. ಇವ್ರನ್ನಂತೂ ನೀವು ಆಲ್ಮೋಸ್ಟ್ ಇಷ್ಟಿದ್ದಾಗಿಂದ ನೋಡಿರ್ತೀರಾ ಅಂತ ಅನ್ಕೋತೀನಿ. ತುಂಬಾ ಫೆಮಿಲಿಯರ್ ಫೇಸ್ ರೀ, ತುಂಬಾ ಫಿಲ್ಮ್ಸ್ ಅಲ್ಲಿ ನೋಡಿರ್ತೀರಾ, ಸಾಕಷ್ಟು ಸೀರಿಯಲ್ಗಳಲ್ಲಿ ನೋಡಿರ್ತೀರಾ. ಹೀಗೆ ರಾಜಕೀಯದಲ್ಲೂ ಬಹಳ ಆಸಕ್ತಿ ಇದೆ. ಯಾರು ಇವರು? ಆ್ಯಂಡ್ ಎಲ್ಲಕ್ಕಿಂತ ಮುಖ್ಯವಾಗಿ ಇವರು ಅಲಂಕಾರ ಪ್ರಿಯೆ. ಯಾವಾಗ ಎಲ್ಲಿ ಬಂದ್ರೂ ಚಕ್ಕಾಸಾಗಿ ರೆಡಿಯಾಗಿ ಬರ್ತಾರೆ. ಅದ್ಭುತವಾದ ನಟನೆಯನ್ನ ಕೂಡ ಮಾಡ್ತಾರೆ. ಸೊ ಯಾರು ಇವರು? ಲೆಟ್ಸ್ ವೆಲ್ಕಮ್ ರತ್ನಮಾಲಾ. ಈಗ ನೋಡಿ ಡ್ಯಾನ್ಸ್ ಮಾಡ್ಕೊಂಡು ಬನ್. ಹಾಯ್. ಹೇ ಸೊಂಟ ಬಳಕುವಾಗ ಉಯ್ಯಾಲೆ ಆಡುವಾಗ ಉಲ್ಲಾಸ ಪಡುತ್ತೀಯಾಗ ತುಂಟು ನಗೆಯ ಬಾಣ ನೆಟ್ಟಾಗ ನಿಂಗೆ ಜಾಣ ನೀನನ್ನು ಬಂದಿ ಆವಾಗ ಚಂದದ ಕೆಂದತಿ ಚೀರೆ ಹೀರುವ ತುಂಬಿಯಾಗುವ ಆದರೆ ನಂತರ ಮತ್ತು ಬಂದರೆ ನಿಧಾನ ನಿಧಾನ. ಯಾಕೆ ಈ ಹಾಡು ಹಾಡ್ದೆ ಅಂದ್ರೆ ಈ ಹಾಡಿಗೆ ಸೂಪರ್ ಆಗಿ ಡಾನ್ಸ್ ಮಾಡ್ತಾರೆ ರತ್ನಮಾಲಾ ಅವರು, ಅಲ್ವಾ? ಸೊ ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ಇಲ್ಲಿ ಸಿಗ್ತಾ ಇದೀವಿ ನಾವು. ಸೂಪರ್ ಆಗಿದ್ದೀರಿ. ನೋಡಕ್ಕೆ ಸೂಪರ್ ಆಗಿದೆಯಾ ಬಿಡು. ಥ್ಯಾಂಕ್ ಯು ಸೋ ಮಚ್. ಅಡುಗೆ ಕಾರ್ಯಕ್ರಮನೂ ಸೂಪರ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಏನ್ ಮಾಡ್ಕೊಡ್ತೀರಾ ಇವತ್ತು ನಮಗೋಸ್ಕರ ರತ್ನಮಾಲಾ? ಇವತ್ತು ನಿನಗೆ ಸ್ವೀಟ್ ಮಾಡ್ಕೊಡ್ತೀನಿ. ಯಾಕೋ ಈ ವಾರ ಪೂರ್ತಿ ಅಂದ್ರೆ ಸ್ವೀಟ್ 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 ಆಗೋಗಿದೆ. ನಿಮ್ಗೆ ಇಷ್ಟ ಅಲ್ವಾ ಸ್ವೀಟ್ ಅಂದ್ರೆ? ಅದಕ್ಕೆ ಕಾಯಿ ಹಾಲು ಒಬ್ಬಟ್ಟು ಅಂತ. ಕಾಯಿ ಹಾಲು ಒಬ್ಬಟ್ಟ? ಓಕೆ. ಸೊ ಏನೇನ್ ಬೇಕು ಕಾಯಿ ಹಾಲು ಒಬ್ಬಟ್ಟು ಮಾಡೋದಕ್ಕೆ? ಇದಕ್ಕೆ ತೆಂಗಿನಕಾಯಿ, ಗಸಗಸೆ, ಓಕೆ, ಬೆಲ್ಲ, ತುಪ್ಪ, ಗೋಧಿ ಹಸಿಟ್ಟ ಕಲಸಿ ಈ ತರ ಇಟ್ಕೊಂಡು ಚಪಾತಿ ಮಾಡೋದಕ್ಕೆ. ಓಕೆ ಓಕೆ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿದೀರಾ ಗೋಧಿ ಹಿಟ್ಟನ್ನ? ಓಕೆ, ಕಲಸಿಡೋದು. ಇದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಓಕೆ. ಸೊ ಯಾವ್ದ್ರಿಂದ ಶುರು ಮಾಡೋಣ ನಮ್ಮ ಕೆಲಸನ? ಈಗ ಕಾಯಿ ಹಾಲು ಮಾಡ್ಕೊಳ್ಳೋಣ. ಓಕೆ, ಮಿಕ್ಸಿ ಬೇಕು. ಕೊಡ್ತೀನಿ. ಶೋರ್. ಕಾಯಿ ಹಾಕೋಬೇಕು, ತುರಿದಿರ್ತೀವಿ. ಫ್ರೆಶ್ ಆಗಿರುವಂತಹ ಕಾಯಿ ಹಾಕೊಂಡ್ರೆ. ಆಮೇಲೆ ಗಸಗಸೆ. ಓಕೆ. ಮನೇಲಿ ದಿನ ನೀವೇನು ಅಡ್ಗೆ ಮಾಡೋದು? ಶೂಟಿಂಗ್ ಬರೋಕೆ ಅಡುಗೆ ಎಲ್ಲ ಮಾಡಿ ಬರಕ್ ಆಗಲ್ಲ, ಸರ್ವೆಂಟ್ ಇದಾರೆ ಮಾಡ್ತಾರೆ. ಓ ಹೌದಾ? ಕಾಯಿ ಗಸಗಸೆ ಜೊತೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋದು. ಓಕೆ ಓಕೆ ಓಕೆ. ಇದನ್ನ ಗ್ರೈಂಡ್ ಮಾಡ್ಕೊತೀರಾ? ಇದ್ರ ಮುಚ್ಚಲ ತಗೊಳ್ಳಿ. ನೀರ್ ಬೇಕಾ ಇದಕ್ಕೆ? ಹೌದಪ್ಪ. ಓಕೆ. ನೀನು ಮಾಡು, ಚೆನ್ನಾಗಿರುತ್ತೆ. ಮಿಕ್ಸಿ ಸೌಂಡ್ ಜೊತೆ ನಮ್ಮ ಹಾಡಿನ ಜುಗಲ್ ಬಂದಿ. ರತ್ನಮಾಲಾ ಅವರು ಆಕ್ಚುಲಿ ಯಾವಾಗ್ಲೂ ಬ್ಯುಸಿಯಾಗೇ ಇರ್ತಾರೆ. ಕಾಯಿ ಹಾಲು ಕಾಯಿಸ್ಕೋಬೇಕು. ಓ ಓಕೆ. ಪಾತ್ರೆ ಕೊಡ್ತೀನಿ. ಎಲ್ಲ ಕ್ಲೀನ್ ಮಾಡಿ ನೀರ್ ಜೊತೆ ಹಾಕಿ ಕಾಯಿಸ್ಬೇಕು. ಇನ್ನು ಸ್ವಲ್ಪ ನೀರ್ ಬೇಕಾಗುತ್ತಾ? ನೀರ್ ಬೇಕು. ಚಪಾತಿ ಮುಳುಗೋಷ್ಟು ಬೇಕಲ್ಲ? ಓಕೆ, ಹಾಕು. ಕಾಯಿಸ್ಬೇಕು, ಚೆನ್ನಾಗಿ ಕುದಿಬೇಕು. ಅಷ್ಟೊತ್ತಿಗೆ ನಾವು ಚಪಾತಿ ಮಾಡ್ಕೊಳ್ಳೋಣ. ಓ ಸೂಪರ್. ಅದು ಕಾಯೋಷ್ಟೊತ್ತಿಗೆ ಓ ಚಪಾತಿ. ಎಸ್ ಡೆಫಿನೆಟ್ಲಿ. ಸೊ ನಿಮ್ಗೊಂದು ಚಪಾತಿ ಮಣೆ ಕೊಡ್ಲಾ? ಮಣೆ ಕೊಡು. ತುಂಬಾ ಸುಲಭ ಇದು, ಮತ್ತೆ ವೆರಿ ಟೇಸ್ಟಿ. ಅದೇ ಒಂದು 2-3 ನಿಮಿಷದಲ್ಲಿ ಅದು ರುಬ್ಕೊಂಡೇ ಆಗೋಯ್ತು. ಈಗ ಚಪಾತಿ ಹಿಟ್ಟು ನೀವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ? ಈಗ ಒಂದು ಸ್ವಲ್ಪ ಹೊತ್ತು ಏನಾರು ನೆನೆಸ್ಬೇಕಾ ಅಥವಾ ಹೇಗೆ? ನೆನೆಸಿದ್ರೆ ಸಾಫ್ಟ್ ಆಗಿ ಬರುತ್ತೆ. ಸಾಫ್ಟ್ ಆಗಿ. ಸಖತ್ ಫಾಸ್ಟ್ ಎಲ್ಲ ಬೇಗ ಬೇಗ
ಕಾಯಿ ಹಾಲಂತೂ ಇಷ್ಟು ಬೇಗ ರೆಡಿ ಆಗೋಯ್ತು. ಬೇಗ ಆಗುತ್ತೆ, ಟೇಸ್ಟಿ ಆಗಿರುತ್ತೆ. ಓಕೆ. ಮತ್ತೆ ಗೋಧಿ ಅದೆಲ್ಲ ಕಾಯಿ ಗಸಗಸೆ ಎಲ್ಲ ಸ್ಟ್ರೆಂತಿ ಫುಡ್. ನೀವು ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯ್ತು? ಯಾಕೆಂದ್ರೆ ನಾನಂತೂ ಹುಟ್ಟೇ ಇರ್ಲಿಲ್ಲ ಅನ್ಸುತ್ತೆ ನೀವು ಬಂದಾಗ. ಅಷ್ಟು ವರ್ಷದಿಂದ ನೀವು ವರ್ಕ್ ಮಾಡ್ತಿದ್ದೀರಾ? ಅಷ್ಟೆಲ್ಲ ಸೀನ್ ಇಲ್ಲ. ನೀವು ಚೈಲ್ಡ್ ಆರ್ಟಿಸ್ಟ್ ಆಗ್ತಾನೆ ಬಂದಿದ್ದು. ಆರ್ಟಿಸ್ಟ್ ಆಗಿ ಬಂದಿದ್ದು. ಓಕೆ, ಸೊ ನೀವು ಯಾವಾಗ? ನಾನೊಂದು 12 ವರ್ಷದ ಹುಡುಗಿ ಬಂದಾಗ. ಓಕೆ. ಆಮೇಲೆ 15 ಇಯರ್ಸ್ ಆಗ್ಲೇ ಹೀರೋಯಿನ್ ಮಾಡಿಸಿದ್ರು KV ರಾಜು ಅವರು. KV ಜಯರಾಮ್ ಅವರು ನನಗೆ ಇಂಟ್ರಡಕ್ಷನ್. ಶ್ವೇತಾ ಗುಲಾಬಿ ಅಂತ. ಯಾವ ಇಯರ್ ಅಲ್ಲಿ ಅಂತ ನೆನಪಿದೆಯಾ ಅದು? ಐ ಥಿಂಕ್ 89, 90. 89. ಸೊ ನಾನು ಅವಾಗಿನ ಹುಟ್ಟು 1 ವರ್ಷ 2 ವರ್ಷ ಆಗಿತ್ತು. ನಾನು 12 ವರ್ಷ. ಸೊ ಆ ಟೈಮಲ್ಲಿ ಶ್ವೇತಾ ಗುಲಾಬಿ ಅಂತ ಒಂದು ಮೂವಿ ಬಂತು. ಓಕೆ. ಇದು ಹೆಂಚಿಟ್ಬಿಟ್ರೆ ಕಾಯ್ತಾ ಇರುತ್ತೆ. ಹೆಂಚಿಟ್ರಣ? ಓ ಶ್ಯೂರ್. ಇದಿಟ್ಕೊಳ್ಳೋಣ. ಈ ಥರ ಚಪಾತಿ ಮಾಡ್ಕೋಬೇಕು. ಓಕೆ. ಅದು ಪಾಡ್ಗೆ ಅದು ಆಗ್ತಾ ಇರುತ್ತೆ, ಹಾಲು ಕಾಯ್ತಾ ಇರುತ್ತೆ. ಸೊ ಚಪಾತಿ ಮಾಡ್ಕೊಳ್ತಾ ಇದ್ದೆ, ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನೂ ಕಾದಿಲ್ಲ ಹೆಂಚು, ಪರವಾಗಿಲ್ವಾ? ಕಾಯುತ್ತೆ, ಸ್ವಲ್ಪ ನಿಧಾನ. ಓಕೆ. ಸೊ ಅವಾಗಿಂದ ಸ್ಟಾರ್ಟ್ ಆಯ್ತು ನಿಮ್ಮ ಕೆರಿಯರ್. ಫಿಲ್ಮ್ ಲ್ಯಾಂಡ್ ಇಂದ ಸ್ಟಾರ್ಟ್ ಆಯ್ತು. ಸೊ ಸೀರಿಯಲ್ಗೆಲ್ಲ ಎಂಟ್ರಿ ತಗೊಂಡಿದ್ದು ಹೇಗೆ? ನಿಮ್ಗೆ ಇಂಟ್ರೆಸ್ಟ್ ಇತ್ತಾ ಫಿಲ್ಮ್ ಇಂದ ಸೀರಿಯಲ್ಗೆ ಬರಕ್ಕೆ? ಅದು ಫಿಲ್ಮ್ಸ್ ಅಲ್ಲೆಲ್ಲ ಹೀರೋಯಿನ್ ಪಾತ್ರ ಮಾಡಿ ಕಷ್ಟ. ಸೀರಿಯಲ್ಗೆ ಹೇಗೆ ಅನಿಸ್ತು? ಖಂಡಿತ ಕಷ್ಟ ಆಯ್ತು. ಬಂದ ತಕ್ಷಣ ಲಾಟ್ ಆಫ್ ಡಿಫ್ರೆನ್ಸ್ ಇತ್ತು. ಅಲ್ಲಿ ಹೀರೋಯಿನ್ ಎಲ್ಲ ಮಾಡಿ ಅದು 4 ಲ್ಯಾಂಗ್ವೇಜಸ್ ಅಲ್ಲಿ ಹೀರೋಯಿನ್ ಮಾಡ್ತಿದ್ನಲ್ಲ, ಆ ಟೈಮಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ. ಆಫ್ಟರ್ ಮ್ಯಾರೇಜ್ ಎಲ್ಲ ಮತ್ತೆ ಸೀರಿಯಲ್ಗೆ ಬಂದಾಗ ತುಂಬಾನೇ ಕಷ್ಟ ಆಗ್ತಾ ಇತ್ತು ನನಗೆ. ಓಕೆ. ಅಲ್ಲಿ ಅಂದ್ರೆ ಹೀರೋಯಿನ್ ಅಂದ್ರೆ ಗೊತ್ತಲ್ಲ, ತುಂಬಾ ಒಂದು ಸಪರೇಟ್ ಒಂದು ಮೇಕಪ್ ಮ್ಯಾನ್ ಇರ್ತಾರೆ, ಸಪರೇಟ್ ಹೇರ್, ಟ್ರೀಟ್ಮೆಂಟ್ ಬೇರೆ ಇರುತ್ತೆ ಹೀರೋಯಿನ್. ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇತ್ತು. ಸ್ವಲ್ಪ ಬಂದಾಗ ಹೊಂದ್ಕೊಳಕ್ ಸ್ವಲ್ಪ ಕಷ್ಟ ಆಯ್ತು. ಓಕೆ. ರೂಮಲ್ಲಿ ಹೋಗಿ ಒಬ್ಳೆ ಹತ್ಕೊಂಡ್ಬಿಡ್ತಿದ್ದೆ, ಏನಿದು ಆ ಥರ ಇದು ಈ ಥರ ಮಾಡೋಕ್ಕಾಗುತ್ತಾ ಅಂತ. ಆದರೆ ಆಮೇಲೆ ಗೊತ್ತಾಯ್ತು ನನಗೆ ಸೀರಿಯಲಲ್ಲಿ ತುಂಬಾ ಖುಷಿ ಆಯ್ತು ನನಗೆ. ಆಮೇಲೆ ಮಾಡ್ತಾ ಅಂದ್ರೆ ಮಾಸ್ ಆಡಿಯನ್ಸ್ ಅಂದ್ರೆ ಇನ್ಸ್ಟೆಂಟ್ ಆಗಿ ನಿಮಗೆ ರಿಯಾಕ್ಷನ್ಗಳು ಸಿಗುತ್ತೆ. ಫ್ಯಾನ್ಸ್ ಇಂದ ಹಿಡಿದು ಮತ್ತೆ ಈವನ್ ಒಂದು ಸೀರಿಯಲ್ ಆಕ್ಟ್ ಮಾಡಬೇಕಾದ್ರೆ ಫ್ಯಾಮಿಲಿ ಅಂತ ಒಂದು ಕ್ರಿಯೇಟ್ ಆಗುತ್ತೆ. ಟೆಕ್ನಿಷಿಯನ್ ಇರ್ಬೋದು, ಆರ್ಟಿಸ್ಟ್, ಕೋ ಆರ್ಟಿಸ್ಟ್ ಇರ್ಬೋದು. ಕರೆಕ್ಟ್. ತುಂಬಾ ಖುಷಿ ಕೊಡುತ್ತೆ. ಫಿಲ್ಮ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಮಗ್ ನಾವೇ ಒಂದ್ ಗೆರೆ ಎಳ್ಕೋಬೇಕಾಗುತ್ತೆ, ಒಂದು ಬಾರ್ಡರ್ ಇರ್ತಿತ್ತು. ಕರೆಕ್ಟ್. ಬಟ್ ಇಲ್ಲಿ ನಮ್ಗೆ ನಮ್ಮದು ನಮ್ಮ ಫ್ಯಾಮಿಲಿ ಅನ್ನೋ ತರ ಆಗುತ್ತೆ. ತುಂಬಾ ನಿಜ ಅದು. ಸೊ ಎಷ್ಟು ಸೀರಿಯಲ್ಗಳು ಮಾಡಿದ್ದೀರಾ ಇಲ್ಲಿ ತನಕ? ಒಂದು ಲೆಕ್ಕ ಇಟ್ಕೊಂಡಿದ್ದೀರಾ? ಇಲ್ಲ, ಒಂದು 9 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ. ಎಷ್ಟು ಸೀರಿಯಲ್ ಅಂತ ನಾನು ನೆನಪಿಟ್ಕೊಂಡಿಲ್ಲ. ಓಕೆ. ರಾಜಕೀಯದಲ್ಲೂ ನಿಮ್ಗೆ ಹೇಳಿ. ಇದಕ್ಕೆ ಬೆಲ್ಲ ಹಾಕ್ಬಿಡೋಣ. ಬೆಲ್ಲ ಹಾಕ್ತೀರಾ? ಓಕೆ. ಸ್ಪೂನ್ ಬೇಕಾ? ಅದು ಕುದಿತಾ ಇದೆಯಲ್ಲ, ಅದರಲ್ಲೇ ಪಾಕ ಆಗ್ಬಿಡುತ್ತಲ್ಲ ಅದು? ಕರಗುತ್ತೆ. ಇದು ಬೆಲ್ಲ ಕರಗ್ಬಿಡುತ್ತಲ್ಲ, ಇದು ಸಣ್ಣಗೆ ಇದು ಮಾಡಿ ಇಟ್ಟಿದ್ದೀವಲ್ಲ. ಓಕೆ. ನಮ್ಗೆ ಎಷ್ಟು ತುಂಬಾ ಸಿಹಿ ಅಂದ್ರೆ ಹೆಚ್ಚಿಗೆ ಹಾಕೋಬಹುದು. ಓಕೆ. ಕೆಲವ್ರಿಗೆ ತುಂಬಾ ಸ್ವೀಟ್ ಇಷ್ಟ ಆಗಲ್ವಲ್ಲ, ಮೀಡಿಯಂ ಹಾಕೋಬಹುದು. ಮೀಡಿಯಂ ಆಗಿ ಹಾಕೊಳ್ಬಹುದು. ನಿಮ್ಗೆ ಚಪಾತಿ ತೆಗೆ? ಚಪಾತಿ. ಎಣ್ಣೆ ಹಾಕೊಳ್ಬಹುದು. ಇದು ಎಷ್ಟೊತ್ತು ಬೇಕಾಗುತ್ತೆ ಪಾಕ ಆಗೋದಕ್ಕೆ? ಪಾಕ ಕುದಿ ಬರುತ್ತೆ ಗೊತ್ತಾ, ಕುದಿಯುತ್ತೆ ಗೊತ್ತಾ? ಅದು ಒನ್ಸ್ ಕುದ್ರೆ ಸಾಕು. ಒಂದು ಕುದಿ ಬರಬೇಕು. ನಿಮಗೆ ಪಾಲಿಟಿಕ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಕೇಳಿದ್ದೀನಿ. ಸೊ ತುಂಬಾ ಆಕ್ಟಿವ್ ಆಗೂ ಇದ್ದೀರಾ ಪಾಲಿಟಿಕ್ಸ್ ಅಲ್ಲಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳ್ತಾರೆ. ಓಕೆ. ನಮಗೆ ಬೇರೆ ಯಾವ ಇದರಲ್ಲೂ ಅಷ್ಟು ಸಮಾಜ ಸೇವೆ ಅನ್ನೋದೊಂದು ಬಂದಾಗ ಈ ಫೀಲ್ಡ್ ಈಸಿ ಅನ್ಸುತ್ತೆ. ಕರೆಕ್ಟ್. ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂದರೆ ಒಬ್ಬರಿಗೆ ಇದರಿಂದ ಮಾಡ್ಬೋದು ಅನ್ನಿಸ್ತು. ಓಕೆ. ಅದರಿಂದ ನಾನು ಪಾಲಿಟಿಕ್ಸ್ಗೆ ಎಂಟ್ರಿ ಆದೆ. ಸೊ ಹೇಗೆ ಅನಿಸುತ್ತೆ ಇವಾಗ? ಅಲ್ಲಿ ಪ್ರಪಂಚನೇ ಬೇರೆ, ಈ ಸೀರಿಯಲ್ ಪ್ರಪಂಚನೇ ಬೇರೆ, ಫಿಲ್ಮ್ ಪ್ರಪಂಚನೇ ಬೇರೆ. ಸೊ ಒಂದಕ್ಕೂ ಹೇಗೆ ಅಡ್ಜಸ್ಟ್ ಆಗಕ್ಕೆ ಸಾಧ್ಯ ನಿಮಗೆ ಒಂದರಿಂದ ಒಂದಕ್ಕೆ? ಏನು ಹಂಗೆ ಅನ್ನಿಸ್ತಾ ಇಲ್ಲ ನನಗೆ. ನನಗೆ ಪಾಲಿಟಿಕ್ಸ್ ಒಂದು ಸೈಡು, ಇಲ್ಲಿ ಪ್ರೆಷರ್ ಅಲ್ಲಿ ವರ್ಕ್ ಮಾಡಕ್ಕೆ ಸಾಧ್ಯನಾ? ಏನಿಲ್ಲ, ನಾವು ಆರಾಮಾಗಿ ಮಾಡ್ಬೋದು. ಈ ಸೀರಿಯಲ್ ಒಂದು ಕಣ್ಣು ಅಂದ್ರೆ ಅದೊಂದು ಕಣ್ಣು, 2 ಕಣ್ಣು ನನಗೆ ಈಕ್ವಲ್ ಮಾತು ಹೇಳಿದ್ರಿ ನೋಡಿ. ಅಂಡ್ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅಲ್ಲಿ ನಿಮ್ಮ ಪಾತ್ರ ಏನು ಅಂತ ನಮ್ಮ ಆಡಿಯನ್ಸ್ಗೆ ಹೇಳ್ತೀರಾ? ಲಾಸ್ಟ್ ಟೈಮು ಆರಾಮಾಗಿ ಎಲೆಕ್ಟ್ ಮಾಡಿಬಿಟ್ರು. ಸೊ ಈ ಸರಿ ಎಲೆಕ್ಷನ್ ಇಟ್ಟಾಗ ಸ್ವಲ್ಪ ಟಫ್ ಆಯಿತು. ಯಾಕಂದರೆ ಕಾಂಪಿಟೇಷನ್ ತುಂಬ ಆಯಿತು. ನನಗನ್ನಿಸ್ತು ಇಷ್ಟು ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಇದಾರಲ್ಲ, ಇದ್ರಲ್ಲಿ ನಾನು ಗೆಲ್ತೀನೋ ಇಲ್ವೋ ಅಂತಾನೆ ಇದ್ದೆ. ಆದರೆ ನನಗೆ
ಎಲ್ಲರೂ ನನ್ನ ಪರವಾಗಿದ್ದಾರೆ ಅಂತ ಖುಷಿ ಆಯ್ತು. ಓ ವಾವ್ ವಂಡರ್ಫುಲ್. ಗೆಲ್ಸಿದ್ರು, ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂಲಕ. ಅದಾದ್ಮೇಲೆ ನೀನು ನಂಗೆ ಸಿಕ್ಕಿಲ್ಲ, ಸೊ ಇವಾಗ ಹೇಳ್ತಾ ಇದ್ದೀನಿ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್. ಇದು ಹಾಲು ಕುದ್ದಿದೆ, ತೆಕ್ಕೊಂಡ್ಬಿಟ್ಟಲ್ವಾ? ಬೇಕಾದ್ರೆ ಈ ತವಾನ ಆ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಅದು ಉರಿ ಜೋರಿದೆ. ಓಕೆ, ಒಂದು ಸ್ವಲ್ಪ ಸೌಟ್. ಹಾ, ಇದಾ? ಈ ಥರ ಬರುತ್ತೆ ಹಾಲಾದಾಗ. ಚೆನ್ನಾಗಿ ಕುದಿ ಬಂದಿದೆ ಅಲ್ಲ? ಕುದಿ ಬಂದಿದೆ. ಅರ್ಥ ಇದು ಓಕೆ, ಅಥವಾ ಇದು ಮುಗೀತಿದ್ದು. ಓಕೆ. ಸೊ ವೀಕ್ಷಕರೇ, ಇದು ಚೆನ್ನಾಗಿ ಕುದಿ ಬಂದಿದೆ. ಇದೆಲ್ಲ ನಾವು ಒಂದು ಸ್ವಲ್ಪ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ನಖರ ಮಾಡ್ತಾ ಇರ್ತೀವಿ. ಅಷ್ಟರಲ್ಲಿ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ವೆರಿ ವೆರಿ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ಮನೆ ಅಡಿಗೆ. ಸೊ ಕಾಯಿ ಹಾಲು ಹೋಳಿಗೆ. ನಮ್ದು ಕಾಯಿ ಹಾಲು ರೆಡಿ ಆಗ್ಬಿಡ್ತು. ಓ ವಾವ್, ಆಫ್ ಮಾಡಲ್ಲ? ಓಕೆ, ಕಾಯಿ ಹಾಲು ರೆಡಿ ಆಗಿದೆ, ಒಲೆ ಆಫ್ ಮಾಡಾಗಿದೆ, ಚಪಾತಿ ಬೆಂದಿದೆ. ಚಪಾತಿ ಬೆಂದಿದೆ ಅಲ್ವಾ? ಸೊ ಇದನ್ನ ಆಫ್ ಮಾಡಿದ್ಯಲ್ಲ? ಹಾ, ಮಾಡಿದ್ದೀನಿ. ಈಗ ಇದನ್ನ ಹಾಕಬೇಕು. ಓಕೆ, ಹಾಕ್ಬೋದು. ಈ ತರ ಮಡಚಿ ಹಾಕಿದ್ರೆ ಓ ಚೆನ್ನಾಗಿರುತ್ತೆ. ಓಕೆ, ಆಗಿದ್ರೂ ನಡೆಯುತ್ತೆ. ಹಾ ಹಾ. ಬೇಗ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಇದು ಮನೇಲಿ ಅಡ್ಗೆ ಮಾಡಕ್ ಟೈಮ್ ಸಿಗಲ್ಲ ಅಂತೀರಾ, ಆದ್ರೆ ಪಾಪ ಇಲ್ಲಿ ಬಂದು ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ಕೊಡ್ತಾ ಇದೀರಾ ನಮ್ಗೆ. ಮನೇಲಿ ಇವಾಗ ನೋಡಿದ್ರೆ ಉರ್ಕೋತಾ ಇರ್ತಾರೆ. ಎಷ್ಟು ಇಷ್ಟಪಡ್ತಾರೆ ಗೊತ್ತಾ ಇದನ್ನ ತಿಂದ್ರೆ. ಹೌದಾ? ಯಾರಾದ್ರೂ ಫ್ರೀ ಇದ್ದಾಗ ಮಾಡ್ತೀರಾ ಮನೇಲಿ? ಚಪಾತಿ ಹಸಿಟ್ಟು ಕಲಸಿ ಫ್ರಿಜ್ ಅಲ್ಲಿ ಇಟ್ಟಿರ್ತಾರೆ. ಓಕೆ, ತುಂಬಾ ಕಾಮನ್ ನಿಮ್ಮ ಮನೇಲಿ ಇದು? ಓ ವಾವ್. ಕಾಯಿ ತೆಗ್ದು ತುರಿದು ಗಸಗಸೆ ಹಾಕಿ ಮಿಕ್ಸಿಗೆ ಹಾಕಿ ಚಪಾತಿ ಮಾಡೋದ್ರಲ್ಲಿ ಹಾಕಿದ್ರೆ ಪಟ ಇಲ್ಲ ಬೆಲ್ಲ ಹಾಕ್ಬಿಟ್ರೆ ರೆಡಿ ಆಗ್ಬಿಡುತ್ತೆ ಅಷ್ಟೇ. ತುಂಬಾ ಹೇಳಕ್ಕೂ ನೋಡಿ ಎಷ್ಟು ಸುಲಭವಾಗಿದೆ. ಬೇಡ. ಓಕೆ, ಬೆಂದಿದೆ ಅನ್ಕೋತೀನಿ. ಇದನ್ನು ಬೆಂದಿರುತ್ತೆ. ಇದನ್ನ ನೆನೆಸಿದ್ರೆ ನೆನೆಸಿದ್ರೆ ಮಡ್ಚಬಹುದು, ಇಲ್ಲ ಹಂಗೆ ಹಾಕೋಬಹುದು. ವಾವ್, ಮಡ್ಚಿದ್ರೆ ಎಲ್ಲ ನೆನೆಯುತ್ತೆ ಇದರಲ್ಲಿ. ಕರೆಕ್ಟ್. ಸ್ವೀಟ್ ಆಗಿ ಚೆನ್ನಾಗಿರುತ್ತೆ. ಸ್ವೀಟ್ ಚಪಾತಿ ಇನ್ ಕಾಯಿ ಹಾಲು ಆಗಿದೆಲ್ಲ? ಆಗಿದೆ. ಹಾಕೋಣ. ಓಕೆ, ವಾವ್, ರೆಡಿ. ಓಕೆ, ಸೊ ಇದನ್ನ ನಾವು ಐ ಆಮ್ ರೆಡಿ. ನನಗೆ ಕೊಡ್ತೀನಿ, ನಿಮ್ಗೊಂದು ಸರ್ವಿಂಗ್ ಪ್ಲೇಟ್ ಕೊಟ್ಬಿಡ್ತೀನಿ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ಓಕೆ, ಪ್ಲೀಸ್ ಸರ್ವ್ ಮಾಡ್ಬಿಟ್ರೆ. ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ದಯವಿಟ್ಟು. ಚಪಾತಿ ಇರುತ್ತಲ್ವಾ, ಇದೆಲ್ಲ ನೆಂದಿರುತ್ತೆ ಚೆನ್ನಾಗಿ. ಇದನ್ನ ತೆಗೆದು ಹಾಕಿ, ಹಾಲಿದೆಯಲ್ಲ ಅದನ್ನ ಹೀಗೆ ಹಾಕೊಂಡು ತಿಂತಾ ಇದ್ದಾರೆ. ಹೇಗಿದೆ? ಪೀಸ್ ಆಗಿರುತ್ತೆ. ಓಕೆ, ನಾವು ಮಡ್ಚಿರ್ತೀವಲ್ವಾ, ಹೇಗೆ ಬರ್ತಾ ಇದೆ ನೋಡು. ಸೂಪರ್. ಸೊ ಸರ್ವ್ ಮಾಡ್ಬಿಡಿಪ್ಪ. ಕಾಯಿ ಹಾಲು ಹೋಳಿಗೆ ರೆಡಿ. ಟೇಸ್ಟ್ ನೋಡ್ಬಿಡ್ತೀನಿ. ಓ, ತಿನ್ಬಿಟ್ಟು ಕಾಸು ಕೊಡು. ಸಕ್ಕತ್ತಾದ. ಚೆನ್ನಾಗಿದೆ ಅಲ್ವಾ? ಚಪಾತಿನ ಒಳ್ಳೆ ಸ್ವೀಟ್ ಹಾಲಲ್ಲಿ ಹಾಕ್ದಂಗೆ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ರತ್ನಮಾಲಾ ಅವರೇ, ಕಾಯಿ ಹಾಲು ಹೋಳಿಗೆ ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದು ಇಷ್ಟೊತ್ತು ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ ಮಾಡ್ಕೊಟ್ಟಿದ್ದಕ್ಕೆ. ಇಲ್ಲಿ ಬಂದು ಅಡುಗೆ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿತ್ತು. ನಾವು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಯಾರು ನೋಡಲ್ಲ ನಮ್ಮನ್ನ. ಇಲ್ಲಿ ಎಲ್ಲರೂ ಅಡುಗೆ ಹೇಗೆ ಅನಿಸ್ತು ನಮ್ಗೆ? ಕರ್ನಾಟಕ ಜನ ನೋಡ್ತಾ ಇರ್ತಾರಲ್ವಾ, ಖುಷಿ ಆಗುತ್ತೆ. ವಂಡರ್ಫುಲ್. ಸೊ ನಮ್ಮ ಕಿಚನ್ ಇಷ್ಟ ಆಯ್ತಾ ನಿಮಗೆ? ತುಂಬಾ ಇಷ್ಟ. ನನ್ನ ಫೇವ್ರೆಟ್ ಕಿಚನ್ ಇದು, ಅದಕ್ಕೆ ಕೇಳಿದೆ. ಓ, ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಬರ್ತಾ ಇದೆ. ಎಲ್ಲ ನೋಡ್ತಾರೆ ನಮ್ಮ ಕಡೆಯವರೆಲ್ಲ, ಇಷ್ಟಪಡ್ತಾರೆ. ಸೊ ಇದನ್ನ ಅವರು ಅಡುಗೆ ಮಾಡಿ ತಿಂದು ಟೇಸ್ಟ್ ನೋಡಿ ನನಗೆ ಫೋನ್ ಮಾಡ್ತಾರೆ. ನಿಜವೂ? ಖಂಡಿತ. ಓ ವಂಡರ್ಫುಲ್, ದಟ್ಸ್ ಸೋ ನೈಸ್. ಎನಿವೇ, 1 ಸೆಕೆಂಡ್. ಇದು ನಿಮಗೋಸ್ಕರ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೋಸ್ಕರ, ನಮ್ಮ ತಂಡದಿಂದ ನಿಮಗೋಸ್ಕರ. ಥ್ಯಾಂಕ್ ಯು ಕಣೋ. ಸೊ ನಿಮ್ಮ ಆಸೆ ಆಕಾಂಕ್ಷೆಗಳು ಎಲ್ಲ ಈಡೇರಲಿ, ಇನ್ನೂ ಅದ್ಭುತವಾದ ಪಾತ್ರಗಳು ಬರಲಿ. ಆ್ಯಂಡ್ ಆಕಾಶ ದೀಪದಲ್ಲಿ ನಿಮ್ಮ ಪಾತ್ರ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅದು ಹೀಗೆ ಸುಮಾರು ಎಪಿಸೋಡ್ಸ್ ಓಡಲಿ ಅಂತ ಹಾರೈಸ್ತಾ, ಆ್ಯಂಡ್ ನಿಮ್ಮ ರಾಜಕೀಯ ಜೀವನದಲ್ಲೂ ನೀವೇನೇನು ಅನ್ಕೊಂಡಿದ್ದೀರೋ ಎಲ್ಲ ಸಾಧಿಸಬೇಕು. ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ನೀನು ಮಾತಾಡ್ತಾ ಇದ್ರೆ ಹಾಡು ಹೇಳ್ದಂಗಿದೆ ನನಗೆ. ಅಯ್ಯೋ
Thank you, ನಂದು. ಥ್ಯಾಂಕ್ ಯು ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ರತ್ನಮಾಲಾ ಅವ್ರು ಹೇಳ್ಕೊಟ್ಟಿದ್ದ ಡಿಶ್ನ ಆ್ಯಂಡ್ ನಮ್ಮ ಪ್ರತಿಮಾ ಅಡಿಗ ಅವ್ರು ಹೇಳ್ಕೊಟ್ಟಿದ್ದ ಡಿಶ್ನ ಇಷ್ಟ ಆಯ್ತಲ್ವಾ? ಇಷ್ಟ ಆಗಲೇಬೇಕು. ಸೊ ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮ ಭೇಟಿ. ಆದರೆ ಅದಕ್ಕೂ ಮುಂಚೆ ಇನ್ನೊಂದು ವಿಷಯ ಹೇಳಬೇಕು ನಿಮಗೆ. ಇನ್ ಕೇಸ್ ನಿಮಗೂ ಕೂಡ ನಮ್ಮ ಜೊತೆ ಇಲ್ಲಿ ಬಂದು ಭಾಗವಹಿಸಬೇಕು ಅನ್ನೋ ಆಸೆ ಇದ್ರೆ ನಿಮ್ಮ ಭಾವಚಿತ್ರದೊಂದಿಗೆ ನಿಮ್ಮ ರೆಸಿಪಿ ಏನಿದೆಯೋ ಅದನ್ನ ಈ ಕೆಳಕಂಡ ವಿಳಾಸಕ್ಕೆ ಕಳಿಸಿ. ನಮ್ಮ ವಿಳಾಸ ಕಳಿಸ್ತೀರಲ್ಲ? ಸೊ ಹಾಗಾದ್ರೆ ಆದಷ್ಟು ಬೇಗ ನಾನು ನೀವು ಕೂಡ ಮೀಟ್ ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ನಾನು ನಿಮಗೆ ಸದ್ಯಕ್ಕೆ ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಭೇಟಿ ಮುಂದಿನ ಮನೆ ಅಡಿಗೆ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಸೊ ನೀನು ಯಾವಾಗಲೂ ನಂಗೆ ಡಯಟ್ ಮಾಡ್ಬೇಕು ಕಣೆ, ಸಣ್ಣ ಕಾಣಬೇಕು ಕಣೆ ಅಂತ ಹೇಳ್ತಾನೆ ಇರ್ತೀಯಲ್ಲ, ಅದಕ್ಕೆ ಇವತ್ತೇನಾದ್ರು ಓಟ್ಸಿಂದ ಮಾಡೋಣ ಅಂತ ಅನ್ಕೊಂಡೆ. ಸೂಪರ್. ಓಟ್ಸ್ ಸೂಪ್ ಆಗಿದೆ ನಮ್ಮಲ್ಲಿ, ಓಟ್ಸ್ ದೋಸೆ ಆಗಿದೆ. ಇವಾಗ ಇನ್ನೇನು ಓಟ್ಸ್ ಅಲ್ಲಿ? ಇವತ್ತು ಓಟ್ಸ್ ತೇಪ್ಲಾ. ಓಟ್ಸ್ ತೇಪ್ಲಾ ಇದು ಗುಜರಾತಿ ಡಿಶ್ ಅಲ್ವಾ?